ಗುರು ಬಸವಲಿಂಗಾಯ ನಮಃ. ಪ್ರೇಕ್ಷಕ ಪ್ರಭುಗಳೇ, ಹಿರಿಯ ಹಾಸ್ಯ ಕಲಾವಿದರಾದಂಥ, ನಾಟಕಕಾರರು ಆದಂಥ, ಹಾಗೆ ರಂಗ ನಿರ್ದೇಶಕರು ಆದಂಥ ಶ್ರೀ ಮೈಸೂರು ರಮಾನಂದವರ ಸಾರಥ್ಯದ ನಮ್ಮ ಗೆಜ್ಜೆ ಹೆಜ್ಜೆ ರಂಗತಂಡದ ವತಿಯಿಂದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶ್ರೀ ಬಸವ ಟಿವಿಯ ಮೂಲಕ ವಿಭಿನ್ನವಾದಂಥ, ವಿನೂತನವಾದಂಥ, ಹಾಸ್ಯಭರಿತವಾದಂಥ ನಾಟಕಗಳನ್ನು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂಥ ಒಂದು ಸಣ್ಣ ಪ್ರಯತ್ನ. ಹಾಗಾಗಿ ನಿಮ್ಮೆಲ್ಲರಿಗೂ ವಂದನೆಗಳು. ಹಾಗೆ ನನ್ನ ಎರಡನೆಗಳು. ಏನ ಹೇಳ್ತಾ ಇದ್ಯಾ? ನೀವು ವಂದನೆಗಳು ಅಂದ್ರಿ, ನಾನು ಎರಡನೆಗಳು ಅಂದೆ. ಅಯ್ಯೋ ರಾಮ, ನಾನ್ ಹೇಳಿದ್ದು ವಂದನೆಗಳು ಅಂತ. ಹೌದಾ ರೀ? ಮತ್ತೆ ನೋಡ. ಹೌದೌದು, ಮನೇಲಿ ಮಾತ್ರ ನಾವಿಬ್ರು ಗಂಡ ಹೆಂಡ್ತಿರು, ಇಲ್ಲಿ ನೀವು ನಿರೂಪಕ, ನಾನು ನಿರೂಪಕಿ ಅಷ್ಟೇ. ಅದನ್ನೇ ನಾನು ಬೊಗಳಿದ್ದ. ಮತ್ತೆ ನೋಡು, ಹೇಳಿದ್ದ. ಮನೆಗ್ ಬನ್ನಿ, ನೋಡ್ಕೊಂತೀನಿ. ಏಯ್, ಇಲ್ಲಿ ನೋಡು, ಈ ಮನೇಲಿ ನನ್ನ ಮಾತೆ ನಡೆಯೋದು. ಹೌದು ರೀ, ನಿಮ್ಮ ಮಾತೆ ನಡೆಯೋದು, ಆದ್ರೆ ನನ್ನ ಮಾತೆ ನಿಲ್ಲೋದು. ಹೆಂಗಾದ್ರೂ ಹಾಳಾಗಿ ಹೋಗ್ಲಿ. ಸರಿ, ನಾವಿಬ್ರು ಇಲ್ಲಿ ಏನಕ್ಕೆ ಬಂದಿದೀವಿ ಅಂತ ಗೊತ್ತಿದ್ಯಾ? ಮರ್ತೋಯ್ತು ರೀ, ಸಾರಿ. ಪೂರಿ ಆಯ್ತು, ನಾನೇ ಹೇಳ್ತೀನಿ ಕೇಳು, ಎಲ್ಲ ನನ್ನ ಹಣೆ ಬರಹ. ಆಯ್ತು, ಹೇಳಿ. ನಾವಿಲ್ಲಿಗೆ ಬಂದಿರೋದು ರಂಗಯ್ಯನ ರಾಧ ಅಂತ ಎನ್ನುವಂತ ಹಾಸ್ಯ ಪ್ರಹಸನವನ್ನ ಪ್ರಸ್ತುತಪಡಿಸೋದಕ್ಕೆ. ಹೌದಲ್ವಾ? ಹೌದು, ಅದನ್ನೇ ನಾನು ಹೇಳ್ತಾ ಇರೋದು. ಆಯ್ತಾಯ್ತು, ಹೇಳಿ. ಆಯ್ತು, ಕೇಳು. ನೋಡು, ಈ ಸಮಾಜದಲ್ಲಿರೋ ಜನ ಸುಮ್ಮನೆ ಆ ಜಾತಿ ಈ ಜಾತಿ ಅಂತ ಪಡೆದಾಡ್ತಾ ಇರ್ತಾರೆ. ಆದ್ರೆ ನನ್ನ ಪ್ರಕಾರ ಇಲ್ಲಿರೋದು ಎರಡೇ ಜಾತಿ. ಎರಡೇ ಜಾತಿನಾ? ಒಂದು ನಿನ್ ಜಾತಿ, ಇನ್ನೊಂದು ನನ್ ಜಾತಿ. ಅಂದ್ರೆ ಒಂದು ಹೆಣ್ಣು ಜಾತಿ, ಇನ್ನೊಂದು ಗಂಡು ಜಾತಿ ಅಂದೆ. ಹಾಗಂದ್ರ? ನೋಡು ಚಿನ್ನ, ಈ ಪ್ರೀತಿಗೆ ಜಾತಿ ಗೀತಿ ಅನ್ನೋ ಯಾವುದೇ ಭೇದ ಭಾವ ಇಲ್ಲ ಕಣೆ. ಅದಕ್ಕೆ ಅಲ್ವೇನ್ರಿ ನಾನು ನಿಮ್ಮನ್ನ ಮದ್ವೆ ಆಗಿರೋದು. ಸ್ವಲ್ಪ ಸಮಾಧಾನ. ಹಾಗೆ ಹಿರಿಯ ಕಲಾವಿದರು, ಸಾಹಿತಿಗಳು, ಚುಟುಕು ಶ್ರೀ ಪ್ರಶಸ್ತಿ ವಿಜೇತರು, ಹಾಗೆ ವೃತ್ತಿಯಲ್ಲಿ ಕಂಡಕ್ಟರ್ ಆಗಿ ಸೇವೆ ಸಲ್ಲಿಸಿದ ಕಂಡಕ್ಟರ್ ಗಂಗರಾಜು ಅವರು ರಚಿಸಿರುವಂತಹ ಈ ವಿಭಿನ್ನವಾದಂಥ ಹಾಸ್ಯಭರಿತ ಅದ್ಭುತವಾದಂಥ ನಾಟಕವೇ ರಂಗಯ್ಯನ ರಾಧ ಅಂತ. ರಂಗಯ್ಯನ ರಾಧ ಅಂತ. ಅಯ್ಯಬ್ಬಾ, ಅಲ್ವೇ ಫ್ಯಾಮಿಲಿ ಬ್ಯಾಗ್ ಬರೋ ಟೈಮಲ್ಲಿ ಸಿಕ್ಸ್ ಬ್ಯಾಕು ಅಂತ ಹಗಲು ರಾತ್ರಿ ಜಿಮ್ ಮಾಡಿಸಿ ನನ್ನ ಸಾಯಿಸ್ತಾ ಇದೆಯಲ್ಲೇ ರೀ. ಸಲ್ಮಾನ್ ಖಾನ್ ತರ ನಿಮ್ಗೆ ಸಿಕ್ಸ್ ಪ್ಯಾಕ್ ಬರುತ್ತೆ ಅಂದ್ರೆ ನಿಮ್ಗೆ ಸಿಕ್ಸ್ ಪ್ಯಾಕ್ ಬರ್ಲಿಲ್ಲ. ಅದ್ರ ಬದಲಾಗಿ ನಾನು ಅಮ್ಮೋಯ್ ಬ್ರಹ್ಮಗಂಟ ಸೀರಿಯಲ್ ಗುಂಡ ಮಾಡ್ದಂಗ ಆಗ್ತಾ ಇದ್ದೀನಿ. ಹೋಗ್ಲಿ ಬಿಡು ಚೆನ್ನ, ಹೆಣ್ಮಕ್ಳು ಗುಂಡುಗೆ ದಪ್ಪಗೆ ತುಂಬಾ ಚೆನ್ನಾಗಿ ಕಾಣ್ತದೆ. ಯಾಕಂದ್ರೆ ನಿಮ್ಗೆ ಸಿಕ್ಸ್ ಪ್ಯಾಕ್ ಬರಲ್ವಲ್ಲ, ಅದಕ್ಕೇನೆ. ಸರಿ ಸರ್. ಸರ್, ಒಂದ್ ನಿಮಿಷ ಆಮೇಲೆ ಮಾಡ್ತೀನಿ ಸರ್. ಸರ್, ನೀವು ಸಿಕ್ಕಿದ್ದು ಮರಳುಗಾಡಲ್ಲಿ ನೀರ್ ಸಿಕ್ತಂಗಾಯ್ತು ಸರ್. ಚೆನ್ನಾಗಿದ್ದೀರಾ ಸರ್? ಸ್ಮಶಾನಕ್ಕೆ ಹೋಗ್ತಾ ಇದ್ದೀನಿ, ಬರ್ತೀಯಾ? ನೀವು ಬಿಡಿ ಸರ್, ತಮಾಷೆ. ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು. ಸರ್, ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ. ವಯಸ್ಸಿಗೆ ಬಂದಿರೋ ಹುಡುಗಿ ಪಕ್ಕದಲ್ಲಿ ಇದ್ಬಿಟ್ರೆ ಇವ್ರು ಯಾರು ಏನು ಇವ್ರ ಅವರೆಲ್ಲ ಒಪ್ಪಿಸ್ತಾರೆ. ಏನ್ ಸರ್, ಒಬ್ಬೊಬ್ರು ಏನೇನು ಯೋಚನೆ ಮಾಡ್ತಾ ಇದ್ದೀರಾ? ಸರ್, ಇವ್ರು ಯಾರು ಅಂತ ಗೊತ್ತಾಗೋಯ್ತು, ಬಿಡಿ ಸರ್. ಏನಿ ತಲೆ ಗೊತ್ತಾಗಿದ್ದು? ಸರ್, ಇವರು ನಿಮ್ ಮಗಳು ಇರ್ಬೇಕು ಸರ್. ಅಯ್ಯೋ, ತಪ್ಪಾಯ್ತು ಸರ್. ಸರ್, ಇವರು ನಿಮ್ ಮೊಮ್ಮಗಳು ಇರ್ಬೇಕು ಸರ್. ಅಯ್ಯೋ ಸರ್, ಅವಳು ನನ್ನ ಹೆಂಡತಿ ಕಡೆಯ. ಹೆಂಡ್ತಿನಾ? ಹೋಗ್ಬಿಟ್ಟಿಯೇನೋ?
ಸರ್ ಹೆಂಡತಿ ಅಂತ ಹೇಳ್ತಾ ಇದ್ರೆ ಮತ್ತೆ ಏನು ಕಾಣಿಸ್ತಾನೆ ಇಲ್ವಲ್ಲ ಸರ್? ನಾನು ಸಾವಿರ ಸಲ ಪಡ್ಕೊಂಡೆ ಸೀರೆ ಉಟ್ಕೊಳ್ಳೆ ಅಂತ. ನೋಡು ಇಷ್ಟು ಅಂದ ಚಂದವಾಗಿರೋ ಡ್ರೆಸ್ ಹಾಕೊಂಡ್ಬಂದ್ಬಿಡ್ತೀಯಾ? ನೋಡು ಆ ಪ್ರಾಣಿ ಹೇಗೆ ಒದ್ಲಾಡ್ತಾ ಇದೆ. ಸರ್ ನೀವು ನನ್ನನ್ನು ಅಪಾರ್ಥ ಮಾಡ್ಕೊಂಡ್ಬಿಟ್ರಿ ಸರ್. ತಾವು ಹೆಂಡತಿ ಅಂತ ಹೇಳಿದ್ರಲ್ಲ, ನನಗೆ ಹೆಂಡತಿ ಲಕ್ಷಣಗಳು ಕಾಣಿಸ್ತಿಲ್ಲ, ಹಾಗಾಗಿ ನನ್ ಹೆಂಡತಿನ ಅಂತ ಅನುಮಾನ ಆಗೋಯ್ತು ಸರ್. ಓಹೋ, ಕೃಷ್ಣ ಅಂದ್ರೆ ಯಾವಾಗಲೂ ಕೊಂಡಿಡ್ಕೊಂಡೇ ಇರ್ಬೇಕಾ? ಆ ಭೀಮ್ ಅಂದ್ರೆ ಯಾವಾಗಲೂ ಕಥೆ ಓದ್ಕೊಂಡೇ ಇರ್ಬೇಕಾ? ಹಾಗಲ್ಲ ಸರ್, ಹೆಂಡತಿ ಲಕ್ಷಣಗಳು ಅಂದ್ರೆ ಆ ತಾಳಿ ಕೇಳಿದ್ದೀನಿ. ಅದ್ಯಾವ್ದು ಆ ತಾಳಿ? ಓಹ್, ಈ ಕಾಲುಂಗ್ರ ಅದ್ಯಾವ್ದು ಈ ಕಾಲುಂಗ್ರ? ಓ, ತಾಳಿ, ಕಾಲುಂಗ್ರ, ಬಳೆಗಳು, ಹೂವು ವಗೇರೆ ಕಾಣಿಸ್ಲಿಲ್ವಲ್ಲ, ಹಾಗಾಗಿ ನನ್ಗೆ ಹೆಂಡ್ತಿನ ಅಂತ ಅನುಮಾನ ಆಗೋಯ್ತು ಸರ್. ಸರಿ ಯಾಕೆ ಸರ್ ಅವೆಲ್ಲ ಹಾಕ್ಸಿಲ್ವಾ ಸರ್ ನೀವು? ನೋಡೋ, ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಫ್ರೀ ಆಗಿರ್ಲಿ ಅಂದ್ಬಿಟ್ಟು ಫ್ರೀ ಬಿಟ್ಬಿಡ್ತೀವಿ. ಫ್ರೀ ಸರ್ ನಿಮ್ದು ವಿಶಾಲ ಹೃದಯ ಸರ್. ಹೌದು ಡಾಕ್ಟ್ರ್ ಹೇಳಿದ್ದಾರೆ ನಿನ್ ಹಾರ್ಟ್ ಎನ್ಲಾರ್ಜ್ ಆಗಿದೆ ಅಂತ. ಸರ್ ಈಗ ಒಂದು ವಿಚಾರಕ್ಕೆ ಬಂದ್ಬಿಡ್ತೀನಿ ಸರ್. ಈಗ ನಿಮ್ಮಿಂದ ನೀವು ಸಿಕ್ಕದ್ದು ಹೇಳಿದ್ನಲ್ಲ ಸರ್, ಮರಳುಗಾಲದಲ್ಲಿ ನೀರು ಸಿಕ್ಕಿರೋ ತರ ಆಯ್ತು ಅಂತ. ಆ ವಿಚಾರಕ್ಕೆ ಬಂದ್ಬಿಡ್ತೀನಿ ಸರ್. ಹೋಲ್ಸೇಲ್ ಆಗಿ ತೆಂಗಿನಕಾಯಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಓಹೋ, ಹೋಲ್ಸೇಲ್ ಅಂದ್ರೆ ತೆಂಗಿನಕಾಯಲ್ಲಿ 3 ಹೋಲ್ ಇರ್ತಲ್ಲ ಅದಾ? ಅಲ್ಲ ಸರ್, ಅಂದ್ರೆ ಸಗಟು ವ್ಯಾಪಾರ ಭಾರಿ ಪ್ರಮಾಣದಲ್ಲಿ. ಓಹೋ, ಭಾರಿ ಪ್ರಮಾಣದ್ದು. ಸರಿ ಹಾಗಾಗಿ ತಾವು ತಮ್ಮ ಮನೆ ಅಡ್ರೆಸ್ ಕೊಟ್ಬಿಟ್ರೆ ನಿಮ್ಮ ಮನೆಗೆ ತಿಂಗ್ಳಿಗೆ ಬೇಕಾಗಿರೋ ತೆಂಗಿನಕಾಯಿನ ನಿಮ್ ಮನೆ ಬಾಗ್ಲಿಗೆ ಸರ್, ನಿಮ್ ಮನೆ ಅಡಿಗೆ ಮನೆಗೆ ಸಪ್ಲೈ ಮಾಡ್ಬಿಡ್ತೀನಿ ಸರ್. ಅಡಿಗೆ ಮನೆಗೇನು ಮಿಕ್ಸಿಗೂ ಹಾಕಿ ಸಣ್ಣ ರುಬ್ಬು ಕೊಟ್ಬಿಡ್ತೀಯ ಬಿಡು. ಈಗಿನ ಕಾಲದಲ್ಲಿ ಟಾರ್ಚ್ ನಮ್ದು, ಬೆಳಕು ಬೇರೆಯವ್ರದ್ದು. ಸರ್ ಇದ್ದಕ್ಕಿದ್ದಾಗ ಒಬ್ಬರ ಮಾತಾಡಕ್ ಪ್ರಾರಂಭ ಮಾಡ್ಬಿಡ್ತೀನಿ ಸರ್. ಸರ್ ಏನಾಗುತ್ತೆ ಅಂದ್ರೆ ಸರ್, ದಯವಿಟ್ಟು ಬಡವ ಬತ್ಕೊಳ್ತೀನಿ ಸರ್, ತಮ್ಮ ಮನೆ ಅಡ್ರೆಸ್ ಕೊಟ್ಬಿಡಿ ಸರ್. ನೋಡು, ಹೆಚ್ಚಾಗಿ ತಲೆ ತಿನ್ಬೇಡ, ಸುಮ್ನೆ ಹೊರಟೋಗು ಸರ್. ದಯವಿಟ್ಟು ಅಡ್ರೆಸ್ ಕೊಡಿ ಸರ್. ಕೊಡಲ್ಲ, ಹೋಗ ಸರ್. ಹೋಗ್ಲಿ, ಫೋನ್ ನಂಬರ್ ಆದ್ರೂ ಕೊಡಿ ಸರ್. ಏನು ಕೊಡಲ್ಲ, ಹೋಯ್ತಾರ. ನನ್ನ ನಂಬರ್ ಕೊಡ್ಲಾ? ನೀನ್ಯಾಕೆ ನಂಬರ್ ಕೊಡ್ತೀನಿ ಅಂತಂದೆ? ನೀವ್ ಯಾವಾಗ್ಲೂ ಬಿಸಿ ಇರ್ತೀರಲ್ವಾ? ಓಹೋ, ನೀನ್ ಬಿಸಿ ಆಗೋಣ ಅಂತಾನೇನೋ? ಸರ್ ಕೊಡಿ ಸರ್. ಕೊಡಲ್ಲ, ಹೋಗ. ಕೊಡಲ್ವಾ? ಹೋಗ. ನಡಿಯೇ ಸರ್. ನನ್ನ ನಂಬರ್ ತಗೊಳ್ಳಿ ಹೇಗಂತ ಗೊತ್ತಿದೆ ಬಿಡಿ, ತಗೊಳ್ತೀನಿ ಬಿಡಿ. ಮಾತಾಡ್ಬೇಡ. ಸರಿ ಹೋಯ್ತಾರು. ನನ್ನ ನಂಬರ್ ಕಲೆಕ್ಟ್ ಮಾಡೋದು ಗೊತ್ತು ಬಿಡಿ ಸರ್. ಬರ್ತೀರಾ ದಾರಿಗೆ? ಓ, ಈಗ ದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ಮಿನುಗುತ್ತಾರೆ ಅಂದ. ಈ ರಂಗಯ್ಯ ಬರ್ತೀನಿ ಅಂತೇಳಿ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಸಮಯ ಏನು ಸ್ವಲ್ಪ ಇದೆ ಇಲ್ವಾ? ಇಷ್ಟೊಂದು ಮಾಡೋದು, ಫೋನ್ ಮಾಡಿದ್ರು ಫೋನ್ ಎತ್ತುತ್ತಾ ಇಲ್ಲ. ಕೃಷ್ಣಮ್ಮ, ನಮಸ್ಕಾರ. ಏನೇ ಇಷ್ಟೊತ್ತಾನೆ ಮಾಡೋದು? ಅಲ್ಲ, ನಮ್ಗೆ ಅರ್ಜೆಂಟ್ಗೆ ಆಗ್ಬಿಟ್ಟಿತ್ತು. ಇಲ್ಲ ಅದಕ್ಕೆ ಅಲ್ಲಿ ನಿರ್ಮಲ್ದು ಚೌಚೌದು ಅಲ್ಲಿ ಆಯ್ತೇ ಇಲ್ಲ, ಅಲ್ಲಿ ಹೋಗ್ಬಿಟ್ಟು ಬಂತು ಇಲ್ಲ ನಾವು. ನಿರ್ಮಲ್ದು ಚೌಚೌದು ಆಲಯ ಅರ್ಜೆಂಟ್ಗೆ ಆಗ್ಬಿಟ್ಟಿತ್ತು ಇಲ್ಲ ಅಣ್ಣ. ನಿರ್ಮಲ್ದು ಚೌಚೌದು ಆಲಯ ಐತೆ ಇಲ್ಲ, ಅಲ್ಲಿ ಹೋಗ್ಬಿಟ್ಟು ಬಂತು ಇಲ್ಲ ನಾವು. ಅದು ನಿರ್ಮಲ ಶೌಚಾಲಯ. ಅದೇ ಅಣ್ಣ, ನಿರ್ಮಲ್ದು ಚೌಚೌದು ಶೌಚಾಲಯ. ಅದೆಲ್ಲ ಏನು ಬಟ್ಟೆ ಎಲ್ಲ ಒದ್ದೆ ಆಗ್ಬಿಟ್ಟಿದೆ. ಅದು ಸೈಕಲ್ ಅಂತ ಎಫೆಕ್ಟ್ ಅಣ್ಣ. ಸೈಕಲ್ ಲೋನ್, ಸೈಕಲ್ಗೆ ಲೋನ್ ಕೊಡ್ತಾರ? ಓ, ಸೈಕಲ್ ಎಫೆಕ್ಟ್. ಅದೇ ಅಣ್ಣ, ಸೈಕಲ್ ಎಫೆಕ್ಟ್. ಸರಿ, ಅದೇನು ಬರೋದಕ್ಕೆ ಹೇಳಿದಲ್ಲ? ಅದೇ ಅಣ್ಣ, ನಮ್ಗೆ ತುಂಬಾ ಗರೀಬಿ ಇದೀವಿ ನಾವು. ನಮ್ದು ಹೆಂಡತಿ ಮಕ್ಕಳಿಗೆ ನಾವು ಸಾಕಕ್ಕೆ ಆಗ್ತಾ ಇಲ್ಲ, ಬಹಳ ತೊಂದರೆಗೆ ಆಗ್ಬಿಟ್ಟಿದೀವಿ. ನಿಮ್ದು ಕಿಟ್ಲ ಕೃಷ್ಣಪ್ಪಾಗೆ ಇದ್ದೀರಿ ಇಲ್ಲ, ನೀವು ನಮ್ಗೆ ಜನಗಳಿಗೆ ಉಪಕಾರಕ್ಕೆ ಮಾಡ್ತೀರಿ ಇಲ್ಲ, ನಮ್ಗೆ ಸ್ವಲ್ಪ ಉಪಕಾರಕ್ಕೆ ಮಾಡಿ ನಮ್ದು ಸಂಸಾರ ಚೆನ್ನಾಗಿ ಇರ್ಬೇಕು ಇಲ್ಲ. ನೋಡಯ್ಯ, ನಾನು ಇರೋದೇ ಈ ಕೆಲ್ಸಕ್ಕೆ. ನಾನು ಏನೇ ಆದ್ರೂ ನನ್ನ ಕೆಲಸ ಸಕ್ಸಸ್ ಆದ್ಮೇಲೆ ಏನ್ ಬರುತ್ತೆ ದುಡ್ಡು, ಅದ್ರೊಂದು ಇಷ್ಟು ದುಡ್ಡು ಅಂತ ಕೊಟ್ಬಿಡ್ಬೇಕು, ಒಂದು 50% ಕೊಟ್ಬಿಡ್ಬೇಕು. ಕಮಿಷನ್ಗೆ ಕೊಟ್ಬಿಡ್ತೀನಿ ಅಣ್ಣ ಅಲ್ವಾ? ಅದಕ್ಕೋಸ್ಕರನೇ ನಾನು ಕೆಲಸ ಮಾಡ್ತಿರೋದು, ಅದೇ ನನ್ನ ಜೀವನ. ಸರಿ, ಹೌದು, ನಿನ್ಗೆ ಎಷ್ಟು ಬರುತ್ತೆ ಸಂಬಳ? ಸಿರ್ಫ್ 10,000 ಬರ್ತಾ ಇದೆ ಅಣ್ಣ. 10,000 ರೂಪಾಯಿ ಸಂಬಳ ಸಾಲಲ್ವನೇ ನಿನಗೆ? ಇಲ್ಲ ಅಣ್ಣ, ಹೆಂಡತಿ ಮಕ್ಕಳಿಗೆ ಸಾಕಕ್ಕೆ ಆಗಕ್ಕಿಲ್ಲ, ಮನೆ ಬಾಡಿಗೆ ಕಟ್ಬೇಕು, ಮಕ್ಕಳಿಗೆ ಸ್ಕೂಲ್ಗೆ ಸೇರಿಸ್ಬೇಕು. 10,000 ರೂಪಾಯಿ ಸಾಲ. ಹೌದು, ಎಷ್ಟು ಜನ ಮಕ್ಕಳು ನಿನಗೆ? 21 ಅಣ್ಣ.
21 ಜನ ಮಕ್ಕಳು ಆ ಮಕ್ಕಳಾದ್ಮೇಲೆ 10,000 ರೂಪಾಯಿ ಎಲ್ಲೇ ಸಾಲದು, 20,000 ರೂಪಾಯಿ ಸಾಲಲ್ಲ, 30,000 ರೂಪಾಯಿ ಸಾಲಲ್ಲ. ಹಂಗೆ ಅಲ್ಲ ಅಣ್ಣ. ಅದೇ ನಿಮ್ಮ ತಮ್ಮ ಇದ್ನಲ್ಲ, ತಮ್ಮ ಚೆನ್ನಾಗಿದಾರ? ಇಲ್ಲ ಅಣ್ಣ, ತಮ್ಮ ಅಲ್ಲಾಗೆ ಕರ್ಕೊಂಡ್ಬಿಟ್ಟ ಹೋಗ್ಬಿಟ್ಟಣ್ಣ. ಹಂಗೆ ಅಲ್ಲ ಅಣ್ಣ, ನನ್ಗೆ ಮಕ್ಳು ಇದಾರಲ್ಲಣ್ಣ. ನಮ್ದು ಹೆಂಡತಿಗೆ 14 ಮಕ್ಳು ಅಣ್ಣ. ನಮ್ದು ತಮ್ಮ ಹೋಗ್ಬಿಟ್ಟ ಇಲ್ಲ, ಅವನ್ದು ಮಕ್ಳು ಐತೆ ಇಲ್ಲ, ಅವ್ರದ್ದು ಹೆಂಡತಿ ಮಕ್ಳು ನಾನು ಇಟ್ಕೊಂಡಿದ್ದೀನಿ ಇಲ್ಲ. ಓ, ನಿಮ್ಮ ಮನೆಯಲ್ಲಿ ತಂಗಿ ತರ ಇಟ್ಕೊಂಡಿದ್ಯಾ? ಸಾಕ್ಬೇಕು ಇಲ್ಲ, ಮಕ್ಕಳಿಗೆ ವಿದ್ಯಾಭ್ಯಾಸಗೆ ಕೊಡ್ಬೇಕು ಇಲ್ಲ. ಸರಿ, ಇದಕ್ಕಿಂತ ಮುಂಚೆ ಏನ್ ಕೆಲಸ ಮಾಡ್ತಿದ್ದೆ? ವಯಸ್ಸಾಗೆ ಇತ್ತು, ಆಗ ಜಟ್ಕಾಗೆ ಹೊಡಿತಿದ್ದೆ ಅಣ್ಣ. ಆಗ ಸಂಪಾದನೆ ಆಗಿಲ್ಲ ಅಣ್ಣ. ಪ್ರಾಣಿಗಳಿಗೆ ಈಗ ಉಪಯೋಗಿಸಬಾರ್ದು ಅಂತ ಹೇಳ್ತಾರೆ, ಯಾರು ಕೂತ್ಕೊಳ್ಳೋದು ಇಲ್ಲ ಅಣ್ಣ. ಅದು ನಿಜಾನೇ. ಸರಿ ಆಯ್ತಪ್ಪ, ನಿನ್ನ ಸಂಬಳ ಜಾಸ್ತಿ ಮಾಡೋ ತರ ನಾನು ಮಾಡ್ತೀನಿ, ಐಡಿಯಾ ಕೊಡ್ತೀನಿ. ಏನಂತ ಹೇಳಿದ್ರೆ, ಒಂದು ಕೆಲಸ ಮಾಡು. ಹೇಳಿ ಅಣ್ಣ. ಆದ್ರೆ ನಿನ್ ಬಗ್ಗೆ ನನಗೆ ಯಾಕೆ ಒಂದು ಒಳ್ಳೆ ಬೆಲೆ ಅಂತ ಹೇಳಿದ್ರೆ, ಅಲ್ಲ ಕಣಯ್ಯ, ನೀವು ಕರ್ನಾಟಕಕ್ಕೆ ಬಂದು ಎಷ್ಟು ವರ್ಷ ಆಯ್ತಾನೆ? ಸಿರ್ಫ್ 40 ವರ್ಷ ಆಯ್ತು ಅಣ್ಣ. ಕೇವಲ 40 ವರ್ಷ. 40 ವರ್ಷ ಆಗಿದೆ ಕರ್ನಾಟಕಕ್ಕೆ ಬಂದು. ಕನ್ನಡದ ನೆಟ್ಟಿಗೆ ಅಭ್ಯಾಸ ಮಾಡಬಾರ್ದನೆಯ? ಯಾರು ಅಣ್ಣ ಹೇಳಿದ್ದು? ನಾವು ಕನ್ನಡಗೆ ಅಭ್ಯಾಸಕ್ಕೆ ಮಾಡ್ತಾ ಇಲ್ಲ. ಏನು ಹೀಗೆ ಹೇಳ್ತೀರಿ ನೀವು? ನಮ್ಗೆ ಕಂಡಮ್ಗೆ ಮಾಡ್ತಾ ಇದ್ದೀರಿ ನೀವು. ಕಂಡಮ್ ಅದೇ ಡಮ್ಗೆ ಮಾಡ್ತಾ ಇದ್ದೀರಿ ನೀವು. ಡುಮ್ ಅದು ಆಭಾಸ ಅಲ್ಲ, ಅಭ್ಯಾಸ. ಅದೇ ಅಭಾಸ. ಭಾಗೆ ದೊಡ್ಡ ಭಾಗೆ ಯಾವತ್ತು ಅಭ್ಯಾಸ. ಬಾಯಪ್ಪ, ನಮ್ಗೆ ಬರೋದು ನಾವು ಕಲ್ ತಗೊಳ್ತಾ ಇಲ್ಲ ಅಣ್ಣ. ಕಲ್ ತಗೊಳ್ತಾ ಇದ್ಯಾ? ಅದೇ ಅಣ್ಣ, ಕನ್ನಡಗೆ ಕಲ್ ತಗೊಳ್ತಾ ಇದೀವಿ. ಕಲ್ ತಗೊಳ್ಳೋದಲ್ಲ, ಅದು ಬಂಡೆ ತಗೊಂಬಿಡು. ಅದು ಕಲ್ತ್ಕೊಳ್ತಾ ಇದ್ದೀನಿ. ಕಲ್ ತಗೊಳ್ತಾ ಇದ್ದೀನಿ ನೋಡು, ನನಗೆ ಬಹಳ ಸಂತೋಷ ಆಯ್ತು. ನಾವು ನಮ್ಮ ಭಾಷೆನ ಪ್ರೀತಿಸ್ಬೇಕು, ಬೇರೆ ಭಾಷೆನ ಗೌರವಿಸ್ಬೇಕು. ಹೌದು ಅಣ್ಣ. ಯಾಕಂದ್ರೆ ಆ ಭಾಷೆಗಳಿಗೆ ಅದ್ರದ್ದೇ ಆದಂತಹ ಬೆಲೆ ಇರುತ್ತೆ, ಇತಿಹಾಸ ಇರುತ್ತೆ. ಆದ್ರೆ ನಿನಗೆ ನಮ್ಮ ಭಾಷೆನ ಕಲಿಬೇಕು ಅಂತ ಒಂದು ಇಂಟ್ರೆಸ್ಟ್ ಇದೆಯಲ್ಲ, ಅದು ಬಹಳ ಸಂತೋಷ ಆಯ್ತು ಕೊನೆ. ಅದರಲ್ಲಿ ನೀನೊಂದು ಕೆಲಸ ಮಾಡು. ನೀನು ಕನ್ನಡ ಭಾಷೆನ ಅಭ್ಯಾಸ ಮಾಡ್ಬೇಕು ಅಂದ್ರೆ ನಮ್ಮ ಹಳೆ ಸಿನಿಮಾಗಳು ನೋಡು, ನಿನಗೆ ಕನ್ನಡ ಭಾಷೆ ಸ್ಪಷ್ಟತೆ ಬರುತ್ತೆ. ಹಳೇದೇ ಅಣ್ಣ ನೋಡೋದು, ಈಗಿಂದು ನೋಡ್ತಾರೆ ನಾವು. ಈಗಿಂದ ಅಲ್ಲೊಂದು ಇಲ್ಲೊಂದು ಚೆನ್ನಾಗಿ ಬರ್ತಾ ಇದೆ, ಬಟ್ ಹಳೆ ಸಿನಿಮಾ ನೋಡಿದ್ರೆ ನಿನ್ ಭಾಷೆ ಹಿಡಿತಾ ಬರುತ್ತೆ. ಇಲ್ಲ ಅಣ್ಣ, ನಾವು ಹಳೇದು ಎಲ್ಲ ನೋಡ್ತೀವಿ ಇಲ್ಲ. ಯಾವುದು ಹಳೇದು ಇದು ಐತೆ ಅಣ್ಣ, ಬಿ ಸರೋಜಾ ದೇವಿಗೆ ಇದ್ರು ಇಲ್ಲ. ಈ ಹಳೆ ಇಬ್ರು ನಟರು ಇದ್ದಾರೆ ಇಲ್ಲ. ಯಾರು? ಅವ್ರದ್ದು ಸಿನಿಮಾಗೆ ಐತೆ ಅಣ್ಣ. ಯಾವ ಸಿನಿಮಾ ನೋಡಿದ್ಯಾ? ಅದು ಇದು ಅಣ್ಣ, ಈ ಹೇಮರೆಡ್ಡಿದು ಮುಲಾಮು. ಅದು ಹೇಮರೆಡ್ಡಿ ಮಲ್ಲಮ್ಮ. ಹೇಮರೆಡ್ಡಿ ಮುಲ್ಲಮ್ಮ. ಮುಲ್ಲಮ್ಮ ಅಲ್ಲಪ್ಪ, ಹೇಮರೆಡ್ಡಿ ಮಲ್ಲಮ್ಮ. ಅದೇ ಅಮ್ಮ. ಹೋಗಿ ಹಚ್ಚಿಬಿಡು. ಯಾವನ ಅದೊಂದನ್ನ ಸಿನಿಮಾ ನೋಡಿಲ್ಲ. ಅದು ಈ ಇನ್ನೊಬ್ರು ಮಾಡಿದ್ರೆ ಇಲ್ಲ. ಯಾವುದು? ಈ ಇಷ್ಟು ಕೂದಲು ಬಿಟ್ಟಿದ್ರು, ಅವಾಗೆಲ್ಲ ಉದ್ದಾಗೆ ಕೂದಲು ಬಿಡ್ತಿರ್ಲಿಲ್ಲ. ಅವಾಗ ಸಿನಿಮಾದಲ್ಲಿ ಗಡ್ಡಗೆ ಬಿಡ್ತಾ ಇರ್ಲಿಲ್ಲ ಅಣ್ಣ. ಎಲ್ಲರೂ ಗಡ್ಡ ತೆಗೆದ್ಬಿಟ್ಟು ಅಲ್ಲೇ ಅಂಟಿಸ್ಬಿಟ್ಟಾರು ಇಲ್ಲ. ಇವ್ರು ಅಣ್ಣ, ಅವ್ರದ್ದು ಹೆಸರು ಹೊನ್ನಪ್ಪ ಭಾರ್ಗವತರು. ಹೊನ್ನಪ್ಪ ಭಾರ್ಗವತರು. ಭಾರ್ಗವತರಪ್ಪ, ಹೊನ್ನಪ್ಪ ಭಾಗವತರ್. ಅವರು ಮಾಡಿದ್ರೆ ಇಲ್ಲ ಅಣ್ಣ. ಯಾವ ಸಿನಿಮಾ ಅವ್ರದ್ದು? ಅದು ಇದು ಅಣ್ಣ, ಮಹಾಕವಿ ಕೊಳಿದಾಸ. ಚೆನ್ನಾಗಿತ್ತು ಅಣ್ಣ. ಏನು ನೋಡ್ಬಿಟ್ರೆ ಇನ್ನೂ ಒಂದ್ಸಾರಿ ಮತ್ತೊಂದು ಸಾರಿ ನೋಡ್ಬಿಡ್ತಿದ್ದೆ. ಅದು ಮಹಾಕವಿ ಕೋಳಿದಾಸ ಅಲ್ಲ, ಮಹಾಕವಿ ಕಾಳಿದಾಸ. ಕಾಳಿದಾಸ ಅದು ಅಣ್ಣ. ಹೋಲಿ ಬಿಡು. ಹೋಲಿ, ನಿನಗೆ ಸುಲಭವಾಗಿ ಹಾಡುಗಳಾದ್ರೂ ಕಲಿ, ನಿನಗೆ ಭಾಷೆ ಸ್ಪಷ್ಟತೆ ಬರುತ್ತೆ. ಅಣ್ಣ, ಈಗೊಂದು ಹಾಡು ಹೇಳಿದ್ರೆ ಯಾರು ಕೇಳ್ತಾರೆ ಅಣ್ಣ. ಹಳೇದು ಐತೆ ಅಲ್ಲ ಅಣ್ಣ, ಹೇಳಿದ್ರೆ ಚೆನ್ನಾಗಿ ಬಹಳ ಖುಷಿಗೆ ಬರ್ತಾರೆ ಅಣ್ಣ. ಯಾವ ಹಾಡು? ಈಗ ನೋಡಿ ಅಣ್ಣ, ನಮ್ಗೆ ಒಂದು ಹಾಡಿಗೆ ಹೇಳ್ತಾರೆ, ಕೇಳೋಣ. ಹಾಡೆ ಅಣ್ಣ, ಎಷ್ಟು ಚೆನ್ನಾಗಿ ಐತೆ ಅಂತ ಹೇಳಿದ್ರೆ ನೀವು ಹಾಗೆ ಕೇಳ್ತಾ ಇದ್ರೆ ಹಾಗೆ ಮಗ್ನಾಗೆ ಆಗ್ಬಿಡ್ತೀರಿ ಅಣ್ಣ. ಸರಿ. ಹೆಂಗೆ ಅಂದ್ರೆ, ಪಾಂಡುರಂಗ ಪಂಡರಿ ಬಾಯಿ ಇಟ್ಟಿಲ ಇಟ್ಟಿಲ ಪಾಂಡುರಂಗ ಗಿಟ್ಟಿಲ ಇಟ್ಟಿಲ ಇಟ್ಟಿಲ ಪಾಂಡುರಂಗ ಗಿಟ್ಟಿಲ ಇಟ್ಟಿಲ 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 ಇಟ್ಟಿಲ. ಅಲ್ಲ, ಇಡೀ ಜಗತ್ಗೆ ಹಿಟ್ಟು ಕೊಡೋನು, ಅವನ್ಗೆ ಹಿಟ್ಟಿಲ್ಲ ಹಿಟ್ಟಿಲ್ಲ ಅಂತೀಯಲ್ಲ, ಅದು ಹಿಟ್ಟಿಲ್ಲ ಹಿಟ್ಟಿಲ್ಲ ಅಲ್ಲ. ಸರಿಯಾಗಿ ಕೇಳಿಸ್ಕೋ.
ವಿಠಲ 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 ಇಟ್ಟಿಲ್ಲ 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 ಯಾವನು ಅಲ್ಲ ಸರಿಯಾಗಿ ಕೇಳಿಸ್ಕೋ ವಿಠಲ 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 ಇಟ್ಟಿಲ್ಲ 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 ಯಾವನವನ ವಿಠಲ 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 ಇಟ್ಟಿಲ್ಲ 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 ಅವ್ನು ಹಿಟ್ಟಿಲ್ಲ ಚುಟ್ಟಿಲ್ಲ ಅಯ್ಯೋ ಟೆನ್ಷನ್ ಕೊಡ್ತೀನಿ ಪಬ್ಲಿಕಲ್ಲಿ ಅಯ್ಯೋ ಅವಮಾನ ಕೂದಿಗೆ ಇಲ್ಲ ನಿಮಗೆ ಲೋಕನ್ಗೆ ಹಾಕ್ಬಿಟ್ಟಿದ್ದೀರಿ ಅವಮಾನ ಮಾಡ್ತೀವಿ ಇವತ್ತು ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಕೇಳ್ತಾರಲ್ಲಪ್ಪ ಇಲ್ಲ ಅಂದ್ರೆ ಯಾರು ನೋಡ್ಲಿಲ್ಲ ಮಾಫ್ ಕರೋಣ ತಪ್ಪಿಗೆ ತಿಳಿಬೇಡಿ ಅಣ್ಣ ನಮ್ದು ಮಕ್ಕಳು ಜಾಸ್ತಿ ಇದ್ದಾರೆ ಆದರೆ ಮಕ್ಕಳಿಗೆ ವಿದ್ಯಾಭ್ಯಾಸಗೆ ಕೊಡ್ಬೇಕು ಇಲ್ಲ ಒಂದು ಒಳ್ಳೆಗೆ ಕೆಲಸಕ್ಕೆ ಕೊಡಿಸ್ಬಿಟ್ರೆ ಅಲ್ಲ ನಿನ್ ನೋಡಪ್ಪ ಈ ಜಾತಿ ಗೀತಿ ಎಲ್ಲ ನಾವು ಮಾಡ್ಕೊಂಡಿರ್ತಕ್ಕಂಥದ್ದು ನಿನಗೆ ಆ ಕನ್ನಡ ಆ ಭಾಷೆನ ಕಲಿಬೇಕು ಅನ್ನೋ ಆಸಕ್ತಿ ಇದೆಯಲ್ಲ ಅದು ತಗೋಬೇಕಲ್ಲಪ್ಪ ಕಲ್ತ್ಕೊಳ್ಬೇಕು ತಗೋತೀನಿ ಅಣ್ಣ ಇರ್ಲಿ ಬಿಡು ಆ ಆಸಕ್ತಿ ಇರೋದ್ರಿಂದ ನಾನು ನಿನಗೆ ಬೆಲೆ ಕೊಡ್ತಾ ಇದ್ದೀನಿ ಸರಿ ಈಗ ನಿಮ್ಮ ಮ್ಯಾನೇಜರು ನಿನ್ನ ಸಂಬಳನ ಜಾಸ್ತಿ ಮಾಡ್ಬೇಕಾದ್ರೆ ವೆರಿ ಸಿಂಪಲ್ ನಿಮ್ಮ ಮ್ಯಾನೇಜರ್ಗೆ ಬೆಣ್ಣೆ ಹಚ್ಚು ನಿನ್ ಕೆಲಸ ಆಗಿ ಹೋಗುತ್ತೆ ಹೌದಣ್ಣ ಹೂ ಎತ್ತದಾಗ ಆಗುತ್ತೆ ಬೆಣ್ಣೆ ಹಚ್ಚೋಣ ಬರ್ತೀನಿ ಅಣ್ಣ ಸರಿ ಸರಿ ಬೆಣ್ಣೆಗೆ ಎತ್ಬಿಟ್ರೆ ನಮ್ದು ಹೆಂಡತಿ ಮಕ್ಕಳು ಚೆನ್ನಾಗಿ ಆಗುತ್ತೆ ಇವಳು ಬೇರೆ ಮಾಡೋದು ಅಲ್ಲ ಹೇಳ ಲೇ ಈಗ ತಾನೇ ಒಬ್ರು ಸಿಗಾಕೊಂಡಿದ್ದಾರೆ ಒಳ್ಳೆ ಐಡಿಯಾ ಕೊಟ್ಟಿದ್ದೀನಿ ನೀನ್ ಏನು ಬೇಕು ಏನು ಒಬ್ಬಟ್ಟೇನೆ ಚಿರೋಟಿ ಮಾಡಿವಂತೆ ಇನ್ನೇನು ಬಂದ್ಬಿಡ್ತೀನಿರೋ ದುಡ್ಡು ಇದ್ದೇ ಜಗವೆಲ್ಲ ದುಡ್ಡು ಇಲ್ಲದೆ ಜಗವೆಲ್ಲ ದುಡ್ಡಿನ ಮುಂದೆ ಜಗದಲ್ಲಿ ಬೇರೆ ದೇವ್ರೆ ಇಲ್ವಲ್ಲ ಹಾಳಾದ ಬಿಸಿಲು ಏನ್ ಬಿಸಿಲಪ್ಪ ತಡ್ಕೊಳಕ್ಕಾಗಿಲ್ಲ. ಹಿರಿಯರು ಒಂದು ಹಾಡು ಹೇಳಿದ್ದಾರೆ, ಕುಲ ಕುಲ ಕುಲವೆಂದು ಒಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರಾ. ಜಾತಿ ಹುಟ್ಟಂತೆ ಬರುವುದಿಲ್ಲ, ಮೇಲಾದ ನಡತೆಗೆ ಮೇಲೋದು ಜಾತಿಯೋ, ಕೀಳಾದ ನಡತೆಗೆ ಕೀಳಹುದು ಜಾತಿಯೋ ಅಂತ ಬಸವಣ್ಣವ್ರು ಹೇಳಿದ್ದಾರೆ. ಅಮೃತ ನುಡಿ, ಅಮೃತ ನುಡಿ. ನಮಸ್ತೆ ಸಾಹೇಬ್ರೆ. ಹಾ ನಮಸ್ಕಾರ ನಮಸ್ಕಾರ. ಏನು ಅಲ್ಲಿ ಬಂದಿದ್ದ? ನಾವು ಗರೀಬ್ಗೆ ಇದೀವಿ ಇಲ್ಲ. ನೀನ್ ಗರೀಬ್ಗೆ ನಾನೇನೋ ಮಾಡ್ಲಿ, ಹೋಗ ಕೆಲಸ ಮಾಡಿ ಹೋಗ. ಆಗಲ್ಲ, ನಮ್ದು ಹೆಂಡತಿಗೆ ಹಾಕೊಳಕ್ಕೆ ಸೀರೆಗೆ ತಗೊಳಕ್ಕೆ ಕಾಸಿಗೆ ಇಲ್ಲ, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಮಾಡಿಸ್ಬೇಕು ಇಲ್ಲ. ನೋಡೋ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅಂತ ದೊಡ್ಡವ್ರು ಹೇಳಿದ್ದಾರೆ. ನಿನಗ್ ಸಂಬಳ ಜಾಸ್ತಿ ಮಾಡಿದ್ರೆ ಎಲ್ರಿಗೂ ಸಂಬಳ ಜಾಸ್ತಿ ಮಾಡ್ಬೇಕು. ಹೋಗ ಸುಮ್ನೆ ಕೆಲಸ ಮಾಡೋದು. ಹಂಗೆ ಅಲ್ಲಣ್ಣ, ನಮ್ಗೆ ಸಂಬಳ ಜಾಸ್ತಿಗೆ ಮಾಡ್ಬಿಡಿ ಅಣ್ಣ, ಮಕ್ಕಳಿಗೆ ಶಾಲೆಗೆ ಸೇರಿಸ್ಬೇಕು ಇಲ್ಲ. ಹೋಗ ಕೆಲಸ ಮಾಡು ಹೋಗ. ನೀನ್ ಒಬ್ಬರು ಸಂಬಳ ಜಾಸ್ತಿ ಮಾಡಿದ್ರೆ ಫ್ಯಾಕ್ಟ್ರಿಲಿ 108 ಜನ ಇದಾರೆ, ಅವ್ರಿಗೆಲ್ಲ ನಾನು ಸಂಬಳ ಜಾಸ್ತಿ ಮಾಡ್ಬೇಕಾಗತ್ತೆ. ಹೋಗ ಕೆಲಸ ಮಾಡು ಹೋಗ. ನಾನು 5 ವರ್ಷದಿಂದ ಬರ್ತಾ ಇದ್ದೀನಿ ಇಲ್ಲ. 5 ವರ್ಷದಿಂದ ಅಂತ 5 ವರ್ಷದಿಂದ 10 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಕಣ. ಅವ್ರಿಗೆ ನಾನಿನ್ನ ಸಂಬಳ ಜಾಸ್ತಿ ಮಾಡಿಲ್ಲ, ಗೊತ್ತಾ? ಲಾಭಕ್ಕೆ ಬಂದಾಗ ನಮ್ಮಂತ ಬಡವರಿಗೆ ನಿಮ್ಮಂತ ಮಾಲೀಕರು ಕೊಡ್ಬೇಕು ಇಲ್ಲ. ಲಾಭ ನೆಕ್ಸ್ಟ್ ಪ್ರಶ್ನೆ ನಿನಗೇನಕ್ಕ? ಹೋಗ್ ಕೆಲಸ ಮಾಡೋ. ಅಲ್ಲ, ಬಡವ ಬದುಕ್ಬೇಕು ಇಲ್ಲ. ಹೋಗ ಸುಮ್ನೆ ಹೇಳ್ದಷ್ಟು ಕೆಲಸ ಮಾಡು. ಹೋಗ್ತೀಯ, ಇವಾಗ ಏನ್ ಮಾಡ್ತೀಯ? ಸಾಹೇಬ್ರೆ, ಮತ್ತೆ ಬಂತು
ತೆಗಿ. ಓಯ್ ಕೆಲಸ ಮಾಡ. ಕೂತ್ಕೊಳ್ಳಿ ಸಾಹೇಬ್ರೆ. ಒಂದು ಮಾತು ಮಾತಾಡ್ಬೇಡ. ಒಂದು ಮಾತು ಮಾಡಿದ್ರೆ ಇವತ್ತು ಸಂಬಳದ ದಿವಸ ಇವತ್ತು ಸಂಬಳ ಕೊಡೋದಿಲ್ಲ. ಹೋಗು, ಮರ್ಯಾದೆಯಿಂದ ಕೆಲಸ ಮಾಡು. ಹೋಗ. ಏನ್ ತಿಳ್ಕೊಂಡಿದ್ದೆ ನೀನು? ಸಾಹೇಬ್ರೆ, ಸಂಬಳಗೆ ಜಾಸ್ತಿಗೆ ಮಾಡಿ ನಾನು ಹೋಗ್ತೀನಿ ಸಾಹೇಬ್ರೆ. ಹೇಳೋದು ನಿನಗೆ ಹೋಗ್ತೀಯೋ ಇಲ್ಲ ಕೆಲಸ ಬಿಟ್ಟು ಹೋಗ್ತೀಯಾ? ಇಲ್ಲ, ಹೋಗ್ತೀನಿ ಸಾಹೇಬ್ರೆ. ಹೋಗ್. ಹೋಗೆ. ಹೋಗ್. ಏನು ಇದು? ಬೆಣ್ಣೆಗೆ ಹಾಕ್ಬಿಟ್ಟೆ ಅಣ್ಣ. ಬೆಣ್ಣೆ? ಹಾ. ಏನ್ ಬೆಣ್ಣೆನಾ? ನಂದಿನಿದು ಬೆಣ್ಣೆ ಅಣ್ಣ. ಅವಳ ನಂದಿನಿ. ಅಲ್ಲಣ್ಣ, ನಮ್ಗೆ ಸಂಬಳಗೆ ಜಾಸ್ತಿ ಮಾಡ್ತೀರಿ ಇಲ್ಲ? ಸಂಬಳ ಜಾಸ್ತಿ? ಅಯ್ಯೋ, ಏನೋ ಇದು? ಹೋಗು, ಕಣ್ಣು ಕಾಣೋ ಹೊಟ್ಟೋಗ. ಹೋಗ್ತೀನಿ ಇವತ್ತು ಯಾರ ಮುಖ ನೋಡ್ಲೋ ನನಗೆ ಈ ಕಥೆ ಆಯ್ತು. ಇವತ್ತು ಎದ್ದು ಕೂಡ್ಲೆ ನಾನು ಹೆಂಡತಿ ಮುಖ ನೋಡಿದ್ದೆ. ಅದಕ್ಕೆ ಈ ಮಾಡು. ಅಯ್ಯೋ ದೇವ್ರೇ. ಹಲೋ, ಇನ್ನೇನ್ ಬರುತ್ತೆ ದುಡ್ಡು? ಇವ್ರದೊಂದು ನಿಮಿಷ. ರಂಗಯ್ಯನಿಗೆ ನನ್ನ ಪ್ಲಾನ್ ವರ್ಕೌಟ್ ಆಗಿರುತ್ತೆ. ಹಣವಿದ್ದರೆ ಇಲ್ಲಿ ಈ ಜಗದಲ್ಲಿ ಹಗರಣಗಳ ಮುಚ್ಚಿಡಬಹುದು ಕಣ. ಅದುವೇ ಹಣದಲ್ಲಿರೋ ಗುಣ. ದುಡ್ಡು ಬ್ಲಡ್ಡು ಹರಿಯಲೇಬೇಕು. ದುಡ್ಡು ಇಲ್ಲದೆ ಜೀವನ ಇಲ್ಲ. ಬ್ಲಡ್ ನಿಂತರೆ ಜೀವನ ಇಲ್ಲ. ಏನು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ನನ್ನ ಹೆಂಡತಿ ಬೇರೆ ಹಿಂಸೆ ಕೊಡ್ತಾ ಇದ್ದಾಳೆ. ಗಂಡವರು ಮಂದಲ್ಲೇ ಅಂದ ಹಾಗೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ತೆಗಿ 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 ತೆಗಿಯಯ್ಯ. ಕಪಡೆಗೆ ತೆಗಿಬೇಕು ನಾನು. ಏನ್ ಬೆಳಗ್ಗೆ ಕುಡ್ಕೊಂಡ್ ಬಂದಿದೆ ಹೇಗೆ? ನಾವು ಕುಡಿತೀವಿ. ನಾವು ನಮ್ಗೆ ನೀವು ಹೇಳ್ತೀರಿ ಇಲ್ಲ? ಏನ್ ಮಾತಾಡ್ತಿದ್ದೀರಿ? ಇದು ಮಾತು ಕೇಳ್ಬಿಟ್ಟು ನಾವು ಹಾಳಾಗ್ಬಿಟ್ಟಿಲ್ಲ. ಹಾಳಾಗ್ಬಿಟ್ಟೆ. ಬೆಣ್ಣೆ ಹಚ್ಚೋದು ಒಂದು ಕಲೆ. ನೀನ್ ಯೋಗ್ಯತೆಗೆ ಬೆಣ್ಣೆ ಹಚ್ಚಿಲ್ಲ ಬೇಡ ಸರಿಯಾಗಿ. ನೀನು ಇಲ್ಲ, ನಾ ಚೆನ್ನಾಗಿ ಎದ್ಬಿಟ್ಟೆ. ಸರಿಯಾಗಿ ಹಚ್ಚಿಲ್ಲ ಬೇಡ. ನೀನು ಬೆಣ್ಣೆ ಹಚ್ಚೋದು ಒಂದು ಕಲೆ ಹಚ್ಚಕ್ ಬಂದಿಲ್ಲ ಬೇಡ. ಇಲ್ಲ, ಅಲ್ಲಿ ಹೋಗಿ ಬೆಣ್ಣೆಗೆ ತಗೊಂಡ್ಬಿಟ್ಟು 4 kg ಇದು ಬೆಣ್ಣೆಗೆ ಕೈಲಿ ಇಟ್ಬಿಟ್ಟು ಚೆನ್ನಾಗಿ ಎದ್ಬಿಟ್ಟೆ ಅಣ್ಣ. ಮುಖಕ್ಕೆ ಎದ್ಬಿಟ್ಟೆ ಅಣ್ಣ. ಆ ಬೆಣ್ಣೆ ಇದು ನಂಜಿನಿದು ಅಣ್ಣ. ನಿನ್ನ ಯಾರಾದ್ರೂ ನಿಜವಾದ ಬೆಣ್ಣೆ ಹಚ್ತಾರಣ? ಡೂಪ್ಲಿಕೇಟ್ ಬೆಣ್ಣೆ ಇದೆ. ಬೆಣ್ಣೆ ಹಚ್ಚೋದು ಅಂದ್ರೆ ಏನು ಅಣ್ಣ? ನಮ್ಮ ಕಷ್ಟನ ಹೇಳ್ಕೊಂಡು ಅವ್ರಿಗೆ ಅವ್ರು ಹೊಗಳಿ, ಅವ್ರ ಏನೋ ಒಂದು ಇರುತ್ತೆ ವೀಕ್ನೆಸ್, ಅವ್ರನ್ನ ಹೊಗಳಿ ನಮ್ಮ ಸಂಬಳನ ಜಾಸ್ತಿ ಮಾಡ್ಕೊಳ್ಳೋದು ಅಂತ. ಇವನು ಹೋದ್ನಂತೆ, ನಿಜವಾದ ಬೆಣ್ಣೆ ತಗೊಂಡಂತೆ, ಹಚ್ಚಿಬಿಟ್ಟಂತೆ. ಹೋಗ್ಲಿ ಬಿಡು, ಬೇಜಾರು ಮಾಡ್ಕೊಂಬೇಡ. ಯಾತಿ ಅಂದ್ರೆ ಪ್ರೀತಿ ಮಾಡ್ತೀಯ, ತಿಮ್ಮಿ ಅಂದ್ರೆ ಬೊಮ್ಮಿ ಮಾಡ್ತೀಯ. ಸರಿ, ನಮ್ಗೆ ಸಂಬಳಗೆ ಜಾಸ್ತಿ ಆಗ್ಬೇಕು. ನೋಡ, 100 ಪ್ಲಾನ್ಗಳಿದೆ. ಅದ್ರ ಬಗ್ಗೆ ನೀನ್ ತಲೆನ ಕೆಡಿಸ್ಕೊಬೇಡ. ಏನೇಳ, ತಲೆನ ಕೆಡಿಸ್ಕೊಬೇಡ. ಅದಿರ್ಲಿ, ನೀನು ನಮ್ಮ ಮನೆಗೆ ಬರ್ತೀನಿ ಅಂತ ಯಾಕೆ ಬರ್ಲಿಲ್ಲ? ನಿಂಗೆ ಅಡ್ರೆಸ್ ಕೊಟ್ಟಿದ್ನಲ್ಲ. ಹೋಗಿ ಅಣ್ಣ, ನಮ್ಗೆ ಕನ್ನಡ ನಾವು ಕಲ್ತ್ಕೊಳ್ಳಕ್ಕೆ ಆಗಿಲ್ಲ, ಒಪ್ಕೊಳ್ತೀವಿ ಅಣ್ಣ. ಆದ್ರೆ ನೀವು ಕೊಟ್ಟಿದ್ರಿ ಅಲ್ಲ ಅಣ್ಣ, ಅದು ಅಡ್ರೆಸ್ಗೆ ಹೋಗಿ ಕೇಳಿದೆ ಅಣ್ಣ. ಅದಿರ್ಲಿ, ನಮ್ಮ ಮನೆಗೆ ಯಾಕೆ ಬರ್ಲಿಲ್ಲ? ನೀವು ಏನ್ ಕಾರಣ? ನೀವು ಅಡ್ರೆಸ್ಗೆ ಕೊಟ್ಟಿದ್ರಿ ಅಲ್ಲ ಅಣ್ಣ. ನಮ್ಮ ಮನೆಗೆ ಯಾಕೆ ಬರ್ಲಿಲ್ಲ? ನಮ್ದು ಮನೇಲಿ ಈಜಿತ್ತಲ್ಲ ಅಣ್ಣ. ನಮ್ ಕಡೆ ಕೊಟ್ಟಿಗೆಯಲ್ಲಿ ಇದ್ದಿತ್ತು, ನಿಮ್ ಕಡೆ ಮನೇಲಿ ಇದ್ ಬಿಡುತ್ತಾ? ಅಲ್ಲ ಅಣ್ಣ, ನಮ್ದು ಮನೇಲಿ ಈಜಿತ್ತು ಅಣ್ಣ. ಅದೇಪ್ಪ ಹೇಳ್ತಾ ಇರೋದು, ನಮ್ ಕಡೆ ಕೊಟ್ಟಿಗೆಯಲ್ಲಿ ಇದ್ದಿತ್ತು, ನಿಮ್ ಕಡೆ ಮನೇಲಿ ಇದ್ ಬಿಡುತ್ತಾ ಅಂತ. ಹಂಗೆ ಅಲ್ಲ ಅಣ್ಣ, ಮತ್ತೆ ನಿಮ್ಗೆ ಹೇಗೆ ಹೇಳ್ಬೇಕು ನಾವು?
ನಿಮ್ದು ಮನೆಯಲ್ಲಿ ಹೆಣ್ಣಾದ ಮಕ್ಕಳು ಇದಾರೆ ಇಲ್ಲ? ಯಾಕೆ ಯಾಕ ಆ ಕವತಗಳು ಏನು ಹೆಣ್ಣದ ಮಕ್ಕಳು ಗಿಣದ ಮಕ್ಕಳು ಅಂತ ಹೇಳ್ತಿದ್ಯಾ ನೀನು? ಅಲ್ಲಣ್ಣ, ಹೆಣ್ಣಾದ ಮಕ್ಕಳು ಇರ್ತಾರಲ್ಲ, ಹೊಸದು ಕಬ್ಳೆಗೆ ಹಾಕ್ಬಿಟ್ಟು ದರ್ವಾಜೆಗೆ ಮಾವಂತ ಸಿಪ್ಪೆಗೆ ಹಾಕ್ಬಿಟ್ಟು. ಮಾವಿನ ಸಿಪ್ಪೆ ಅಲ್ಲ ಗುರೋದು, ಮಾವಿನ ತೋರಣ. ಅದು ಅಣ್ಣ, ಅದು ಹಾಕ್ಬಿಟ್ಟು ಮಾಡ್ತಾರೆ ಇಲ್ಲ? ಈದ್ ಓ ಈದ್ ಮಿಲಾದು ಅನ್ನು ಎಷ್ಟೇ ಆಗ್ಲಿ ನಾವು ಬಾಯ್ ಬಾಯ್ ಅಲ್ವಾ? ಬರೆಯ ಬರೆಯ ನಿಜ, ನಾವೇನೋ ಬಾಯಿ ಬಾಯಿ ಅನ್ನೋದು ನಿಜವಾಗ್ಲೂ ನಿಜ. ಆದ್ರೆ ನಿನ್ ಬಾಯಿ ಕೆಟ್ಟ ವಾಸನೆ. ಇಲ್ಲ ಅಣ್ಣ, ಏನ್ ಪಾನ್ ಬರಕ್ ಹಾಕ್ತೀಯಾ? ಇಲ್ಲ ಅಣ್ಣ, ಮತ್ತೆ ಸ್ಟಾರ್ಗೆ ಹಾಕಿದ್ದೀನಿ. ಅಳಿಯ ಅಲ್ಲ ಮಗಳ ಗಂಡ. ಇಲ್ಲ, ಅದು ಬಿಟ್ಬಿಟ್ಟಿದ್ದೀನಿ ಅಣ್ಣ. ಏನ್ ಬಿಟ್ಬಿಟ್ಟಿದ್ಯಾ? ಹೋಗ್ಲಿ ಬಿಡು. ಅಡ್ರೆಸ್ ಕೊಟ್ಟಿದ್ದಲ್ಲ, ಯಾಕೆ ಬರ್ಲಿಲ್ಲ? ಅದೇನೆ ಹೇಳ್ತಾ ಇದ್ದು ಅಣ್ಣ. ಹೇಳಿ ಈಗ. ನೀವು ಅಡ್ರೆಸ್ಗೆ ಕೊಟ್ಟಿದ್ರಿ ಅಲ್ಲ? ಮೊದ್ಲು ಕಾರಣ ಬೇಕಾಗಿತ್ತು, ಅದಕ್ಕೆ ಕೇಳಿದ್ದು. ನಿಮ್ಗೆ ಬರೀಕೆ ಬರ್ತದೆ ಕನ್ನಡ? ಏಯ್, ಅಲ್ಲ, ಕೇಳಿದೆ ಅಣ್ಣ. ನೀವು ಬರೆದು ಕೊಟ್ಟಿದ್ರಿ ಇಲ್ಲ? ಹಾ. ನಾನು ರಸ್ತೆಯಲ್ಲಿ ಹೋಗ್ತಾ ಇದ್ದೆ ಇಲ್ಲ, ಹಾ. ಯಾರೋ ಆದ್ಮಿ ಹೋಗ್ತಾ ಇದ್ರಿ ಇಲ್ಲ, ಅವ್ರಿಗೆ ಕರೆದಿ ನಾನು, ಸ್ವಾಮಿ ಈ ಅಡ್ರೆಸ್ಗೆ ಎಲ್ಲಿ ಬರ್ತೈತೆ ಅಂತ ಕೇಳಿದೆ. ಹಾ. ಅದಕ್ಕೆ ಅವರು ಹಾ. ನನ್ನ ಮುಖ ನೋಡಿದ್ರು. ತಿರ್ಗಾ ಅವ್ರಿಗೆ ಕೇಳಿದೆ, ಈ ಅಡ್ರೆಸ್ ಎಲ್ಲಿ ಐತೆ ಅಂದೆ. ಹಾ. ಅದಕ್ಕೆ ಅವರು ಹೇಳಿದ್ರು, ನಿಮ್ದು ಕೈಲಿ ಐತೆ ಅಂದ್ರು. ಕೈಲಿ ಇರೋದು ನಮ್ಗೆ ಗೊತ್ತಿಲ್ಲ, ಅವ್ರಿಗೆ ಓದಕ್ಕೆ ಆಗ್ಲಿಲ್ಲ. ಸ್ವಾಮಿ ಇಲ್ಲಿ ಬರ್ದೈತೆ ಅಲ್ಲ, ಈ ಮನೆ ಎಲ್ಲಿ ಐತೆ ಅಂದೆ. ಅದಕ್ಕೆ ಅವ್ರು ಹೇಳಿದ್ರು, ಭೂಮಿ ಮೇಲೆ ಐತೆ ಅಂದ್ರು. ಅವನು ಅತಿ ಬುದ್ಧಿವಂತ ಅವನು. ಒಳ್ಳೆ ನಿನಗೆ ಲ್ಯಾಂಡ್ ಮಾರ್ಕ್ ತೋರಿಸಿದ್ದಲ್ಲ, ಆ ದೇವಸ್ಥಾನ ತೋರಿಸಿದ್ದಲ್ಲ, ಬರ್ಬೇಕಾಗಿತ್ತಲ್ಲಿ. ಅಲ್ಲಣ್ಣ, ಹಾ. ನಿಮ್ದು ಗರಿಗೆ ಹುಡ್ಕಕ್ಕೆ ಆಗ್ತದೆ. ಯಾಕಾಗಲ್ಲ? ನಾನು ದಾರಿಲಿ ಹೋಗ್ತಾ ಇದ್ರು ಅಣ್ಣ, ಹಳೇದು ಆದ್ಮಿ ಐತೆ ಇಲ್ಲ, ಹಾ. ಅವ್ರಿಗೆ ಕೇಳ್ಬಿಟ್ರೆ ಗೊತ್ತಾಗ್ತದೆ ಅಂತ ಅವ್ರಿಗೆ ಕೇಳಿದೆ ಅಣ್ಣ. ಹಾ. ಹೋಗಿ ಅವ್ರು ಕೇಳಿದ್ರು, ಎಲ್ಲಿ ಏನು ಸ್ವಲ್ಪ ಅಡ್ರೆಸ್ಗೆ ಹೇಳಿ ಜಾಗ ಅಂದ್ರು. ಲ್ಯಾಂಡ್ ಮಾರ್ಕ್ ಹೇಳಿದ್ನಲ್ಲ. ಅದೇ ಹೇಳಿದೆ ನಾನು. ಏಕ್ ಚೋಕರಿ ಹಾ. ಮುರುಗಿ ಮೇಲೆ ಕೂತ್ಕೊಂಡು ಗಿಟಾರ್ಗೆ ಬಾರಿಸ್ತಾಳಲ್ಲ, ಅದ್ರ ಪಕ್ಕದಲ್ಲಿ ಐತೆ ಗರ್ಕೆ ಅಂತ ಹೇಳಿದೆ ನಾನು. ಏಕು ಚೋಕ್ರಿ ಮುರುಗಿ ಮೇಲೆ ಕೂತ್ಕೊಂಡು ಗಿಟಾರ್ಗೆ. ಹಿಂಗೆ ಅಣ್ಣ ಅದು. ಚೋಕ್ರಿ ಅಣ್ಣ, ಚೋಕ್ರಿ ಹುಡುಗಿಗೆ ಅಣ್ಣ. ತಗದು ಹಾಕ್ಬಿಡ್ತೀನಿ ನೋಡು. ಯಾಕೆ ಅಣ್ಣ? ಲೇ, ಏನೋ ಮಾತಾಡ್ತಾ ಇದೆಯಲ್ಲೇ, ಅದು ಗಿಟಾರ್ ಅಲ್ವೋ, ಮತ್ತೇನಣ್ಣ? ವೀಣೆ ಕಣೋ, ನಮ್ಮ ಸರಸ್ವತಿ ದೇವಸ್ಥಾನ ಕಣೋ. ನಮ್ಗೆ ಗೊತ್ತಾಗಿದೆ. ಬೇಜಾರ್ ಮಾಡ್ಕೊಂಬೇಡ ಕಣಯ್ಯ, ಬೇಜಾರ್ ಮಾಡ್ಕೊಂಬೇಡ. ನಿನ್ನಲ್ಲಿ ಯಾವುದೇ ಒಂದು ಕೆಟ್ಟ ಬುದ್ಧಿ ಇಲ್ಲ, ಶುದ್ಧವಾದ ಮನಸ್ಸು. ಅದು ಪಾಪ ನೀನು ಹೇಳಕ್ ಬರ್ತಿಲ್ಲ, ಬಟ್ ಕನ್ನಡ ಕಲಿಯೋ ಪ್ರಯತ್ನನೇ ಮಾಡ್ತಾ ಇದೀಯಾ. ಅದು ಬಹಳ ಸಂತೋಷ. ಹಾಡುಗಳು ಕೇಳ್ತಾ ಇದೆಯಾ ತಾನೆ? ಈಗ ಹಾಡ್ಬೇಡಪ್ಪ. ಸರಿ, ಏನಿಲ್ಲಪ್ಪ, ಸರಿಯಾಗಿ ಕೇಳಿಸ್ಕೊ. ನೀನು ತಿಮ್ಮಿ ಅಂದ್ರೆ ಬೊಮ್ಮಿ ಮಾಡಬೇಡ. ಈಗ ನಿಮ್ಮ ಮ್ಯಾನೇಜರು ನಿನ್ನ ಸಂಬಳನ ಜಾಸ್ತಿ ಮಾಡಬೇಕು. ಜಾಸ್ತಿ ಮಾಡ್ಲೇಬೇಕು, ನಿಮ್ಗೆ ಕಮಿಷನ್ಗೆ ಜಾಸ್ತಿ ಕೊಡ್ಬೇಕು. ಅದೇ ತೃಪ್ತಿ ಬೆಟ್ಟ ಸುಮ್ಮನೆ ಹತ್ತಕ್ಕಾಗತ್ತ? ಅಲ್ಲೇ ನಿಮ್ಮ ಮ್ಯಾನೇಜರು ನಿನ್ನ ಸಂಬಳನ ಜಾಸ್ತಿ ಮಾಡಬೇಕು ಅಂದ್ರೆ ನಿಮ್ಮ ಮ್ಯಾನೇಜರ್ ಕೈ ಬಿಸಿ ಮಾಡೋ ಸಂಬಳ ಜಾಸ್ತಿ ಆಗ್ಬಿಡುತ್ತೆ. ಯೋಚನೆ ಮಾಡ, ಕೈ ಬಿಸಿ ಮಾಡೋ, ಹೋಗೋ. ಆಯ್ತು. ಕೈ ಬಿಸಿಗೆ ಮಾಡ್ಬಿಟ್ಟು ನಿಮ್ಗೆ ಕಮಿಷನ್ಗೆ ಕೊಟ್ಬಿಡ್ತಾರೆ. ಓಕೆ. ಸೂರ್ಯ ಟೈಮಿಗೆ ಬರ್ತಾಳೆ, ಆಮೇಲೆ ಮಾಡೋಣ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟಿ ಓಡಿ ಹೋದನು. ಅನ್ಯಾಯವಾದ ಬೀಜ ಹೋಯ್ತು. ಹಾಳಾದವನು ನನ್ನ ಮೀಸೆನೆ ಹೋಗಂಗ್ ಮಾಡ್ಬಿಟ್ಟ. ಆಗ್ಲಿ, ಮೀಸೆ ಹೋದ್ರೇನು, ಮೀಸೆ ಮತ್ತೆ ಬರ್ತದೆ, ಹಾಳಾಗೋಗ್ಲಿ ಬಿಡು. ಅಂದಾಗೆ ನಾನು ಓನರ್ ಆದವ್ರು ಬಂದು ಇಲ್ಲಿ ಕುತ್ಕೊಂಡಿದ್ದೀನಿ, ಯಾವನು ಇನ್ನ ಕೆಲ್ಸಕ್ಕೆ ಬಂದಿಲ್ವಲ್ಲ. ಈ ನನ್ನ ಮಕ್ಳಿಗೆ ಟೈಮ್ ಸೆನ್ಸೇ ಇಲ್ಲ. ಬರ್ಲಿ, ಇವತ್ತು ಮಾಡ್ತೀನಿ. ನಮಸ್ತೆ. ಓ ಸರ್,
ಬನ್ನಿ 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 ಕುತ್ಕೊಳ್ಳಿ ಸರ್, ಕುತ್ಕೊಳ್ಳಿ. ಬನ್ನಿ ಬನ್ನಿ ಕುತ್ಕೊಳ್ಳಿ, ಕುತ್ಕೊಳ್ಳಿ ಸರ್. ಆರಾಮಾಗಿ ಕುತ್ಕೊಳ್ಳಿ ಸರ್, ಆರಾಮಾಗಿ ಕುತ್ಕೊಳ್ಳಿ. ಎದ್ದೋಳ ಮೇಲೆ ನಿನ್ನ ನೀನು ಸುಮ್ಮನೆ ಬಿಡಬಾರ್ದು. ನಿನ್ ಮೀಸೆ ಹೋಯ್ತು ಕೊಡೋ ನಿನ್ನಿಂದಲೇ. ನೋಡೋ ಸುಮ್ಮನೆ ಮಾತಾಡ್ಬೇಡ. ನಿನ್ನಿಂದ ಆಗಿರೋದು ನನಗೆ ಭಾರಿ ಅನ್ಯಾಯ ಆಗಿದೆ. ಹೋಗು, ಕಣ್ಣು ಕಾಣ್ದಾಗ ಹೊರಟು. ಯಜಮಾನ್ರೆ, ಏನೋ ನಮ್ಗೆ ಸಂಬಳಗೆ ಜಾಸ್ತಿ ಮಾಡ್ತೀರಿ ಇಲ್ಲ? ಮತ್ತೆ ಸಂಬಳ ಕೇಳಕ್ ಬಂದ್ಯ? ಏಯ್ ಸೆಕ್ಯೂರಿಟಿ, ಸೆಕ್ಯೂರಿಟಿಗೆ ಹೇಳ್ಬಿಟ್ಟು ಕತ್ತಿಡ್ದ ಸಿದ್ಧಪಡಿಸ್ಬಿಡ್ತೀವಿ. ಹೋಗ ಇಲ್ಲಿಂದ. ಹಂಗೆ ಹೋಗ್ತಾರೋ ಹೋಗ್ತಾ ಇರ್ಬೇಕು, ಮಾತಾಡೋಗಿಲ್ಲ. ಯಜಮಾನ್ರೆ, ಒಂದ್ ಮಗಿಗೆ ಕಾಲೇಜ್ಗೆ ಸೇರಿಸ್ಬೇಕು, ಪೈಸಾಗೆ ಕೊಟ್ಬಿಟ್ರೆ ಸೇರಿಸ್ಬಿಡ್ತೀರಿ ಇಲ್ಲ? ಏಯ್ ಎಷ್ಟೋ ಟೈಮು, ಎಷ್ಟು ಟೈಮು? ಕಟ್ಟಿಲ್ಲ ಅಣ್ಣ, ಬಡವ ಇಲ್ಲ. ಏಯ್ ಅದು ಗಡಿಯಾರ ಹಾಕಿಲ್ವೇನು? ಟೈಮ್ ಎಷ್ಟು ನೋಡು. ನೋಡಿದೆ ಅಣ್ಣ, ಎಷ್ಟು? ಒಂದು ಹಾಕಿದ್ದೀರಿ ಅಣ್ಣ. ನಾನು ಒಂದಾಕಿರೋ ಗಡಿಯಾರ ಬಗ್ಗೆ ಹೇಳಿಲ್ಲ ಕಣೋ, ಅಲ್ಲಿ ಟೈಮ್ ಎಷ್ಟು ನೋಡು. ನೋಡಿದೆ ಅಣ್ಣ, ನೋಡಿ ಎಷ್ಟು ಟೈಮು. ಒಂದೇ ಒಂದು ಗಡಿಯಾರ ಹಾಕಿದ್ದೀರಿ ಅಣ್ಣ. ಕರ್ಮ. ಅವನು ಒಂದು ಗಡಿಯಾರದಲ್ಲಿ ಎಷ್ಟು ಮುಳ್ಳಿದೆ? 2 ಇದೆ ಅಣ್ಣ. 2 ಮೇಲೆ ಇಲ್ವೇ ಇಲ್ಲ. ಒಂದು ಚಿಕ್ಕದು ಓಡ್ತಾ ಐತೆ ಅಣ್ಣ. ಹಾ, ಅದು ಎಷ್ಟಾಗಿದೆ ನೋಡು. ನೋಡಿದೆ ಅಣ್ಣ. ನೋಡ್ದ್ಯಾ? ಎಷ್ಟು ಟೈಮು? ಗೊತ್ತಿಲ್ಲ ಅಣ್ಣ. ಕರ್ಮ. ಏಯ್ 11:30 ಆಗಿದೆಯಲ್ಲ ಟೈಮು. ಇನ್ನೇ ಕೆಲಸ ಸ್ಟಾರ್ಟ್ ಮಾಡ್ದೆ, ಇನ್ನೇ ಇಲ್ಲೇ ಇದ್ದೀರಲ್ಲ. ಹೋಗ್ರೆ ಕೆಲಸ ಸ್ಟಾರ್ಟ್ ಮಾಡ್ರಿ. ಮಾಡ್ತೀನಿ ಅಣ್ಣ. ಹೋಗ್ ಸಂಬಳಗೆ ಜಾಸ್ತಿ ಮಾಡಕ್ಕಿಲ್ಲ. ನೋಡೋ, ಸಂಬಳ ಗಿಂಬಳ ಎಲ್ಲ ಕೇಳಬಾರ್ದು. ಸುಮ್ಮನೆ ಹೋಗ್ಬಿಡ್ಬೇಕು. ಕಣ್ಣಕ್ಕೆ ಕಾಣ್ದಂಗೆ ನೋಡಿ ಹೊರಟೋಗ್ಬಿಡು. ಸುಮ್ಮನೆ ನಿನ್ನಿಂದ ನನಗೆ ಬಹಳ ಅನಾಹುತ ಆಗಿದೆ. ಸುಮ್ಮನೆ ಹೋಗ್ಬಿಡು. ಹೋಗು, ಮುಖ ತರ್ಸ್ಬೇಡ, ಹೊರಟೋಗು. ಹೋಗ್ತೇನೆ ಅಣ್ಣ. ಏನು ಇಟ್ಕೊಂಡಿದ್ದೆ? ಬೆಣ್ಣೆಗಿನ ಹಚ್ಚಕ್ ಬಂದೆ. ಅಯ್ಯೋ ರಾಮ. ಇಲ್ಲ ಅಣ್ಣ, ಇಲ್ಲ ಅಣ್ಣ, ಬೆಣ್ಣೆಗಿನ ಏನೂ ಇಲ್ಲ ಅಣ್ಣ. ನೋಡಿ ಅಣ್ಣ, ನಮ್ದು ಕೈನಾಗ ಏನೋ ಐತೆ, ಏನೂ ಇಲ್ಲ ಅಣ್ಣ. ಹೊರಟೋಗ್ಬಿಡು. ಏನೂ ಇಲ್ಲ ಅಣ್ಣ. ಮುಖ ತೋರಿಸ್ಬೇಡ, ಹೊರಟೋಗು ಇಲ್ಲಿಂದ. ಮುಖ ತೋರಿಸ್ಬೇಡ. ನೋಡ, ಹೊರಟೋಗು. ನಮ್ಗೆ ಸಂಬಳಗೆ ಜಾಸ್ತಿ ಮಾಡ್ತೀರಿಲ್ಲ? ಹೋಗೋ, ಇಂದ ಹೋಗ್ಬಿಡು. ಹೋಗೋ, ಇಲ್ಲ ಹೊಡೆದು ಬಿಡ್ತೀನಿ. ಹೋಗೋ. ಬನ್ನಿ ಅವ್ರಿಗೆ ಹುಟ್ಟಿಲಾಗ ಎನಿಸ್ಬಿಡ್ತಾರೆ. ರಂಗಯ್ಯ, ತೆಗಿ. ಏನು ತೆಗೆದು? ಕಪಡೆಗೆ ತೆಗಿಬೇಕು? ಗೊತ್ತಾಗೋಯ್ತು ಬಿಡು. ನಿನ್ನೇನು ಮುಂದುವರಿಸ್ಬೇಡ. ನಿನ್ನ ಯೋಗ್ಯತೆ ನನಗೆ ಚೆನ್ನಾಗಿ ಗೊತ್ತಾಗೋಯ್ತು. ಏನು ಗೊತ್ತಾಯ್ತು ನಿಮ್ಗೆ? ಗೊತ್ತಾಯ್ತು ಬಿಡು. ನೀನು ಈ ಮಾತಲ್ಲೇ ಏನು ನಿನ್ನ ಮನಸ್ಸಲ್ಲಿದೆ ಅಂತ ಗೊತ್ತಾಯ್ತು. ನಿನ್ನ ಯೋಗ್ಯತೆಗೆ ಸರಿಯಾಗಿ ಕೈ ಬಿಸಿ ಮಾಡಿಲ್ಲ, ಚಿಲ್ಡ್ರನ್ ಬುದ್ಧಿ ತೋರಿಸಿದ್ಯಾ, ಅದಕ್ಕೆ ಉಗಿದ್ಬಿಟ್ಟು ಓಡಿಸಿದ್ದಾರೆ. ಕರೆಕ್ಟಾ? ಇಲ್ಲ ಅಣ್ಣ, ಕೈ ಬಿಸಿಗೆ ಚೆಂದಾಗಿ ನೀನು ನಿನ್ನ ಯೋಗ್ಯತೆ ಸರಿಯಾಗಿ ಕೈ ಬಿಸಿ ಮಾಡಿಲ್ಲ ಬಿಡಯ್ಯ. ಚಿಲ್ಡ್ರ ಬುದ್ಧಿ ತೋರಿಸಿದ್ಯಾ, ಅದಕ್ಕೆ ಉಗಿದು ಓಡಿಸಿದ್ದಾರೆ. ಇಲ್ಲ ಅಣ್ಣ, ಕೈ ಬಿಸಿ ಮಾಡಿಲ್ಲ ಸರಿಯಾಗಿ ನೀನು. ಇಲ್ಲ ಅಣ್ಣ, ಚೆಂದಾಗಿ ಬಿಸಿ ಮಾಡಿದೆ. ಹೇಗೆ ಮಾಡ್ಬಿಟ್ಟ? ಅಲ್ಲಿ ಕ್ಯಾಂಟೀನ್ ಐತೆ ಅಣ್ಣ, ಅವ್ರದ್ದು ಮನೆ ಹತ್ರ ಕ್ಯಾಂಟೀನ್ ಇತ್ತಲ್ಲ, ಅಲ್ಲಿ ಕಬ್ಬಣದ ರಾಡ್ಗೆ ಮಡಗ್ಬಿಟ್ಟು ಚೆಂದಾಗಿ ಕಾಯಿಸ್ಬಿಟ್ಟಿದೆ ಅಣ್ಣ. ಕೆಂಪಿಗೆ ಆಗಿತ್ತು ಅಲ್ಲ, ಹಾಗೆ ಹಿಡ್ಕೊಂಡು ಬಂದು ಅವ್ರಿಗೆ ಕಾಣ್ದಾಗೆ ಹಾಗೆ ಹೀಗೆ ಎಲ್ಲ ಮಡಿಕೊಂಡು ಅವ್ರ ಕೈಗೆ ಅಂತಾರಲ್ಲ, ಸಂಬಳಗೆ ಜಾಸ್ತಿ ಮಾಡಿ ಅಂತ ಹೇಳಿದೆ. ಅವ್ರು ಮಾಡಕ್ಕಾಗಿಕ್ಕಿಲ್ಲ ಅಂತ ಹೇಳಿದ್ರು. ಸಮಯ ನೋಡಿ ಮಡಿಬಿಟ್ಟಲ್ಲ, ಕುಡಿದು ಇದು ಮಾಡ್ಬಿಟ್ರೆ ಅದನ್ನು ಎಳಿತಾವ್ರೆ. ಕೈ ಬಿಸಿ ಮಾಡೋದು ಅಂದ್ರೆ ತಗೊಂಡೋಗ್ಬಿಟ್ಟು ಕಬ್ಬಳನ್ನ ಕಾಯಿಸ್ಬಿಟ್ಟು ಕೈಗೆ ಇಡೋದೇನ? ಮತ್ತಿನ್ನೇನು ಹೇಳ್ಬೇಕು? ಕಾಲ್ಗೆ ಇಡಬೇಕು. ಕಾಲ್ಗೆ ತಲಹಟೆ ತಗೊಂಬಂದು ಕೈ ಬಿಸಿ ಮಾಡೋದು ಅಂದ್ರೆ ಈ ಜಗತ್ತಿನಲ್ಲಿ ದುಡ್ಡು ಏನ್ ಬೇಕಾದ್ರೂ ಆಗತ್ತಲ್ಲ. ಒಂದ್ ಸ್ವಲ್ಪ ಚಿಲ್ಡ್ರೆ ದುಡ್ಡುಗಳು ಕೊಟ್ಟು, ಸ್ವಲ್ಪ ದುಡ್ಡು ಕೊಟ್ಟು ಅವ್ರ ಕೈ ಬಿಸಿ ಮಾಡಿ ಮಕ್ಕಳೊಂದಿಗ ಮತ್ತೊಂದು ಮಗದೊಂದು ಸಂತ ಹೇಳ್ಕೊಳ್ಳಿ ಅಂದ್ರೆ ಹೋದಂತೆ ಅಲ್ಲೇನ ಇಟ್ಟಂತೆ ಹೋಗ್ತೇವೆ, ಕೈ ಇಟ್ಬಿಟ್ಟಂತೆ.
ಹೋಗ್ಬೇಡ, ಬೇಜಾರಾಗ್ಬೇಡ. ಸರಿಯಾಗಿ ಕೇಳಿಸ್ಕೊಳಪ್ಪ. ನನ್ನ ಜೀವನ ಸರ್ವಿಸ್ ಅಲ್ಲಿ ಇಷ್ಟು ಪ್ಲಾನ್ಗಳು ಫೈಲರ್ ಆಗಿದೆ, ಇದೇ ಮೊದಲನೇ ಬಾರಿ. ಹೋಗ್ಲಿ ಬಿಡು ರಂಗಯ್ಯ, ಬೇಜಾರು ಮಾಡ್ಕೋಬೇಡ. ಬದುಕೋದಕ್ಕೆ ನೂರಾರು ದಾರಿ ಇದೆ. ಹೋಗ್ಲಿ. ನೋಡೋಣ, ನಾನು ಒಬ್ಬನೇ ಬದುಕಬೇಕು ಅಂತ ಅಲ್ಲ. ನಮ್ದು ಮಕ್ಕಳಿಗೆ ಹುಟ್ಟಿಸ್ಬಿಟ್ಟಿದ್ದೀನಿ ಇಲ್ಲ, ಅವ್ರದ್ದು ಮಕ್ಕಳಿಗೆ ಎಲ್ಲ ವಿದ್ಯಾಭ್ಯಾಸ ಕೊಡ್ಬೇಕಲ್ಲ, ಅವ್ರಿಗೆ ಮದುವೆ ಮಾಡ್ಬೇಕು ಇಲ್ಲ, ನೌಕರಿಗೆ ಕೊಡಿಸ್ಬೇಕು ಇಲ್ಲ. ಒಂದು ಚಿಕ್ಕದು ಕೊನೆದು ಮಗು ಐತೆ ಇಲ್ಲ, ಈ ಸ್ಕೂಲ್ಗೆ ಹೋಗೋದು ಬದಲು ಸಟಪಾಗಿ ಮಾಡ್ತಾ ಇದೆ. ಸಪೋರ್ಟ ಕಡಿಯ ಸಪೋರ್ಟ ಸಟಪಾಗಿ ಚಿಕ್ಕಗೆ ಮಾಡ್ತಾ ಇದೆ. ಕಾಂಡ. ಹೋಗ್ಲಿ ಬಿಡು ಸರಿಯಾಗಿ ಗಮನ ಇಟ್ಟು ಕೇಳ್ಕೊ. ನಿಮ್ಮ ಮ್ಯಾನೇಜರು ನಿನ್ನ ಸಂಬಳನ ಜಾಸ್ತಿ ಮಾಡ್ಬೇಕಂದ್ರೆ ಹೋಮ್ ಮಿನಿಸ್ಟರ್ ಇದ್ರಲ್ಲ, ಹೋಗ್ಯಾಣ. ಹೋಮ್ ಮಿನಿಸ್ಟರ್ ಇಟ್ಕೊಳಯ್ಯ. ನಮ್ಗೆ ಕಾರ್ಪೊರೇಟರ್ ಪರಿಚಯ ಇಲ್ಲ, MLA ಪರಿಚಯ ಇಲ್ಲ, ಹೋಮ್ ಮಿನಿಸ್ಟರ್ಗೆ ಪರಿಚಯ ಇದ್ದಾರೆ. ಓ, ಹೋಮ್ ಮಿನಿಸ್ಟರ್ ಅಂದ್ರೆ ಆ ಹೋಮ್ ಮಿನಿಸ್ಟರ್ ಅಲ್ಲ ಕಣಯ್ಯ. ಯಾರು ಅಣ್ಣ? ಈಗ ನಿನ್ನ ಸಂಬಳ ಜಾಸ್ತಿ ಆಗ್ಬೇಕಂದ್ರೆ ನಿಮ್ ಮ್ಯಾನೇಜರ್ ಇದ್ರಲ್ಲ, ನಿಮ್ಮ ಮ್ಯಾನೇಜರ್ ಹೆಂಡತಿ ಹಿಡ್ಕೊ, ನಿನ್ ಸಂಬಳ ಜಾಸ್ತಿ ಆಗ್ಬಿಡುತ್ತೆ. ಮ್ಯಾನೇಜರ್ ಹೆಂಡ್ತಿನ ಹಿಡ್ಕ ಮಾಡ್ತೀನಿ. ಆಗುತ್ತೆ ಕೆಲಸ, ಹೋಗು. ಅಲ್ಲಣ್ಣ, ಈ ಸಲ ಪ್ಲಾನ್ ಕ್ಲಿಕ್ ಆಗುತ್ತೆ. ಯಾಕಿಂಗಾಡ್ತಾರೋ ಈ ಹುಡುಗರು, ಯಾಕಿಂಗಾಡ್ತಾರೋ ಈ ಹುಡುಗರು, ಯಾಕಿಂಗಾಡ್ತಾರೋ ಈ ಹುಡುಗರು. ಇನ್ಸ್ಟಾಗೆ ಪೋಸ್ಟ್ ಮಾಡೋಣ, ಎಷ್ಟು ಲೈಕ್ಸ್ ಬರುತ್ತೆ ನೋಡೋಣ. ಲೈಕ್ ಬರ್ಲಿ. ಎಸ್. ಯಾರು ನೀನು? ಇದು ಸಾಹೇಬ್ರದ ಮನೆ ಇಲ್ಲ? ಹೌದು. ನೀವು ಅವ್ರಿಗೆ ಭೇಟಿಗೆ ಇದ್ದೀರಿ? ಮಗಳಿಗೆ ಇದ್ದೀರಿ ನೀವು? ಮಗಳಿಗೆ ಇಲ್ಲ. ಮೊಮ್ಮಗಳಿಗೆ ಇದ್ದೀರಿ? ದೃಷ್ಟಿ ಆಗುತ್ತೆ ಕಣ ನಿಮಗೆ. ಏನೇ ಹಿಂಗ್ ಗುಡ್ಡಗಾಗ್ಬಿಟ್ಟಿದ್ಯಾ, ಸ್ವಲ್ಪ ಸಣ್ಣಗಾಗಿದ್ರೆ. ನಾನು ಅವ್ರ ಹೆಂಡತಿ. ಅವ್ರು ಹೆಂಡತಿ ನೀವು? ಏನ್ ಹಂಗ್ ನೋಡ್ತಾ ಇದೀಯಾ? ನಿಮ್ಗೆ ನಾನು ಹಿಡ್ಕೋಬೇಕು ಇಲ್ಲ? ನೀನು ನನ್ನ ತಲೆಗೆಲ್ಲ ಕೆಟ್ಟಿದ್ಯಾ ಏನ್ ನಿನಗೆ? ನೀನಕ್ ನನ್ನ ಹಿಡ್ಕೋಬೇಕು? ನಮ್ದು ಕೆಲಸ ಆಗ್ಬೇಕು ಇಲ್ಲ? ನಿಂದು ಕೆಲ್ಸನಾ? ಅಯ್ಯೋ ದೇವ್ರೆ, ಕುಡ್ದು ಬಂದಿದ್ಯಾ ಏನೋ? ಇಲ್ಲಮ್ಮ, ನಾವು ಕುಡಿಯಕ್ಕೆ ಇಲ್ಲಮ್ಮ, ನಮ್ದು ಕೆಲಸ ಆಗ್ಬೇಕು. 5 ನಿಮಿಷ ಆಗಿ ತಲೆ ಕೆಟ್ಟ ಆಡ್ಬೇಡ ನೀನು. ನೀನೇ ನನ್ನ ಹಿಡ್ಕೊಳ್ಳೋದು? 5 ನಿಮಿಷ ಆಗಮ್ಮ. ನೋಡೋ ಬೇಡ, ನೋಡೋ ನಾನು ಹೇಳ್ತಾ ಇದ್ದೀನಿ, ನನ್ನ ಹತ್ರ ಬಂದ್ರೆ ಸರಿ ಇರಲ್ಲ ಮತ್ತೆ. 5 ನಿಮಿಷ ಆಗಿ. 5 ನಿಮಿಷಕ್ಕೆ ನೀನೇನು ನನ್ನ ಹಿಡ್ಕೊಳ್ಳೋದು? ತಲೆಗೆಲ್ಲ ಸರಿ ಇದೆಯಾ ಇಲ್ವಾ? ಚೆನ್ನಾಗಿ ಐತೆಮ್ಮ. ನೀನ್ ಇದೇ ತರ ಮಾತಾಡ್ತಾ ನಮ್ದು ಇದ್ರೆ ಕೆಲಸ ಆಗ್ಬೇಕು ಇಲ್ಲ? ನಾವು ಬಡವರಿಗೆ ಇದ್ದೀವಿ, ಗರೀಬೇ ಇದ್ದೀವಿ ಇಲ್ಲ? ನಮ್ದು ಕೆಲಸ ಆಗ್ಬೇಕು. ನಿಮ್ಗೆ ಹಿಡ್ಕೊಂಡಿರ್ತಾನೆ ನಮ್ದು ಕೆಲಸ ಆಗೋದು. ತಲೆ ಕೆಟ್ಟವನೆ, ನಿನ್ ಕೆಲಸ ಆಗಕ್ಕೆ ನನ್ನ ಯಾಕೋ ಹಿಡ್ಕೋಬೇಕು? 5 ನಿಮಿಷ ಆಗಿ, 3 ನಿಮಿಷ ಹಿಡ್ಕೊತಾರೆ. ಅಯ್ಯೋ, ಎಲ್ಲೋ ಮೆಂಟಲ್ ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡು ಬಂದಿದ್ದಾರೆ ಅಂತ ಕಾಣಿಸುತ್ತೆ. ಬೇಡ ನೋಡು, ಈಗ ಹೋದ್ರೆ ಸರಿ ಹೋಯ್ತು, ಇಲ್ಲ ಅಂದ್ರೆ ಅಕ್ಕ ಪಕ್ಕ ಜನನೆಲ್ಲ ಸೇರಿಸಿ ನೀನು ಕೂತ್ಗೆಗೆ ಕೈಕೊಂಡು ಹೊರಗಡೆ ತಪ್ಪಿಸ್ಬೇಕಾಗತ್ತೆ. ಹೊರಟೋಗ ಇಲ್ಲಿಂದ. ನಮ್ಮ ಮಕ್ಕಳು ಎಲ್ಲ ಬಿಕಾರಿಗೆ ಆಗ್ಬಿಡ್ತಾರೆ ಇಲ್ಲ? ನಿಮ್ಗೆ ಹಿಡ್ಕೊಂಡ್ರೆ ನಮ್ದು ಕೆಲಸ ಸರಿ ಹೋಗ್ತದೆ ಇಲ್ಲ? ನೀನ್ ಯಾಕೋ ಅದನ್ನ ಹಿಡ್ಕೋಬೇಕು? ನಮ್ದು ಕೆಲಸ ಆಗ್ಬೇಕು ಅಮ್ಮ. ನೀನ್ ಸುಮ್ನೆ ತಲೆ ತಿನ್ಬೇಡ
ನೀವು ಸುಮ್ಕೆ ನಿಂತ್ಕೊಳ್ಳಿ, ನಾನು ಹಾಗೆ ಇಟ್ಕೊಂಡು ಏಯ್ ಹೋಗೋ. ಏಯ್ ನೋಡೋ ಬೇಡ ನೋಡು. ಅಯ್ಯೋ ಏನ್ ಕಟ್ಟು ಬಿಟ್ಟಪ್ಪ ಇವನು. ಬೇಡ ಹೋಗೋ ಹೋಗೋ ಹೋಗೋ. ಏಯ್ ಹೋಗೋ. ಅಯ್ಯೋ ಏಯ್ ಬಿಡ ನೋಡ, ಬಿಟ್ರೆ ಸರಿ ಹೋಯ್ತು, ಇಲ್ಲದ್ರೆ ಚಾರ್ಜ್ ಓದಿತಿ ನೋಡಿ ಈಗ. ಬಿಡ ಬಿಡಕ್ಕಿಲ್ಲ, ಬಿಡಕ್ಕಿಲ್ಲ. ನಮ್ದು ಕೆಲಸ ಆಗ್ಬೇಕಲ್ಲ. ಅಕ್ಕ ಪಕ್ಕ ಜನನ ಸೇರಿಸಿ ಕರೀರಿ. ನಿನ್ನ ಕೂತ್ಗೆ ಕೈ ಕೊಟ್ಟು ಆಚೆ ದಬ್ಬಿಸ್ತೀನಿ. ಬಿಡ. ನಾವು ಬಿಡಕ್ಕಿಲ್ಲ, ನಮ್ದು ಕೆಲಸ ಆಗ್ಬೇಕು. ಏನು ದಾಹ ಸುಡುತ್ತಿದೆ ವಿರಹ. ಬಿಡಕ್ಕಿಲ್ಲ ನಾವು, ಏಯ್ ಬಿಡ ನಾನು ಬಿಡಕ್ಕಿಲ್ಲ. ಬಿಡ. ಏಯ್ ಏಯ್ ಏನು ಏಯ್ ದನ ಕಾಯೋಡೆ, ಏನ್ ಮಕ್ಕ ನೋಡ್ತಾ ಇದೀಯ? ಇವನು ಎಳೆದು ಹೊರಗೆ ಬಿಸಾಕೆ ಬಿಸಾಕ್ ಬಾರ. ಏಯ್ ಅಯ್ಯೋ ಬಿಡ ಅಮ್ಮೈ. ಏಯ್ ಬಿಡ ಅಮ್ಮನ. ನಮ್ದು ಕೆಲಸ ಆಗ್ಬೇಕು, ನಮ್ದು ಕೆಲಸ ಆಗ್ಬೇಕು. ಬಿಡ ಬಿಡ ಬಿಡ್ಸೆ. ಬಿಡ ಬಿಡ್ಸೆ. ಏಯ್ ಬಿಡ. ಏಯ್ ಬಿಡ ಅಮ್ಮನ. ಬಿಡ 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 ಅಯ್ಯೋ ಬಿಡ. ಏಯ್ ಬಿಡ. ನಾನು ಯಾರೋ ಬೇರೆ ಮನೆಗೆ ಬಂದ್ಬಿಟ್ಟಿದ್ದೀನಿ. ಏಯ್ ದಡಿಯ ನಿಂತ್ಕೊಳ್ಳ ಅಲ್ಲಿ. ಏನೋ ಹೋಗ್ತಾ ಇದೀಯಾ? ನಮ್ಮ ಮನೆಗೆ ಬಂದಿರೋದು. ಬಿಡ್ಸೋ ಇದನ್ನ. ಅಯ್ಯೋ 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 ಬಾರ್ ಬಿಡ್ಸು ಬಾರೋ. ಅಬ್ಬಾ. ಬಿಡೋ ಬಿಡೋ ಬಿಡೋ. ನಾವು ಬಿಡಕ್ಕಿಲ್ಲ, ನಮ್ದು ಕೆಲಸ ಆಗ್ಬೇಕು. ಇಲ್ಲ ನಾವು ಗರೀಬ್ ಇದ್ದೀವಿ. ಇಲ್ಲ ಏನ್ರಿ ಮಾಡ್ತಾ ಇದ್ದೀರಾ? ಏನ್ರಿ ಮಾಡ್ತಾ ಇದ್ದೀರಾ? ನಿಮ್ಮನ್ನೇ ಕೇಳ್ತಾ ಇರೋದು. ಏನ್ ಮಾಡ್ತಾ ಇದ್ದೀರಾ? ನಾನೇನು ತಪ್ಪು ಮಾಡಿಲ್ಲ. ಮೋಹನ ಇಲ್ಲಿ ನಾವು ನರಕ ಅನುಭವಿಸ್ತಾ ಇದ್ದೀನಿ. ನಿಮ್ಗೆ ಮೋಹನ ಹೌದು ಬಿಡ್ಸು. ಬಿಡೋ ಏಯ್! ಬಿಡೋ ಬಿಡು. ಏಯ್ ಏನಕ್ಕೆ ನೀ ಯಾಕೆ ಬಂದಿದ್ದು? ಯಾಕೆ ಬಂದಿದ್ದು? ನಿಮ್ದು ಹೆಂಡತಿಗೆ ಹಿಡ್ಕೊಳಕ್ಕೆ ಬಂದೆ. ಹಿಡ್ಕೊಳಕ್ಕೆ ಬಂದ? ಏಯ್ ನಿನ್ನ ಹೋಗುವಂತ ಅವಲಿಗೆ ಹೇಳಿದ್ನಲ್ಲ, ಯಾಕೋ ಬಂದೆ? ನಮ್ದು ಕೆಲಸ ಆಗ್ಬೇಕಾಯ್ತಲ್ಲ. ನಂದೇ ಏನಿದೆ ಕೆಲಸ ಆಗಿಲ್ಲ ಕೊಡೋ, ನಿಂದೇನೆ ಕೆಲಸ ಆಗೋದು. ನಮ್ಗೆ ಸಂಬಳಗೆ ಜಾಸ್ತಿ ಆಗ್ಬೇಕು. ಈ ಸಂಬಳ ಕೊಡಲ್ಲ ಅಂತ ಹೇಳಿಲ್ವಾ? ಹೋಗು. ನೀವ್ ಹೇಳಿದ್ರಿ ಅಣ್ಣ, ಅವ್ರು ಹೇಳಿದಿರಲ್ಲ. ನಿಮ್ದು ಹೆಂಡತಿಗೆ ಹಿಡ್ಕೊಂಡ್ಬಿಟ್ರೆ ಕೆಲಸಕ್ಕೆ ಆಗ್ತದೆ ಅಂತ ಹೇಳಿದ್ರೆ ಇಲ್ಲ. ರಂಗಯ್ಯ, ಬಾಯ್. ನಿಮ್ಗೊಂದು ಮಾತು ಹೇಳ್ತೀನಿ, ಅದು ನಂಗೆ ಯಾರೂ ಹೇಳ್ಬಾರ್ದು. ಹೇಳಿ ಅಣ್ಣ, ಯಾರು ಹೇಳಲ್ಲ. ಹಾ, ಇದು ಕೈಯೆಲ್ಲ ಕಾಲು ಅಂತ ತಿಳ್ಕೊಂಬಿಡ. ಹಾಗಾದ್ರೆ ಕೈನ ಇಟ್ಕೊಂಡ್ ಬಿಡಿ ಅಣ್ಣ. ರಂಗಯ್ಯ, ನಿನ್ನ ಹತ್ರ ಒಂದು ಕೇಳ್ಕೊತೀನಿ, ಏನು ಅಣ್ಣ? ಬೇಜಾರು ಮಾಡ್ಕೊಂಬೇಡ. ಬೇಜಾರಿಗೆ ಆಗಕ್ಕಿಲ್ಲ. ಇಲ್ಲಿ ನಡೆದಿರೋ ವಿಚಾರ ಯಾವಾಗ್ಲೂ ಹೇಳ್ಬಾರ್ದು. ನಿಮ್ದು ಹೆಂಡತಿಗೆ ಹಿಡ್ಕೊಂಡಿದ್ದು ನಾನು ಹೇಳ್ತೀನಿ. ಅದು ಹೇಳ್ಬಾರ್ದು. ಹೇಳೋದಿಲ್ಲ ಅಣ್ಣ. ಅದು ಹೇಳ್ಬಾರ್ದು. ನೆನಪಿರ್ಲಿ, ನನ್ನ ಸಂಬಳದಲ್ಲೇ ಬೇಕಂದ್ರೆ ಕೊಟ್ಬಿಡ್ತೀನಿ. ಈ ಸಂಬಳಕ್ಕೆ ಜಾಸ್ತಿ ಮಾಡ್ತೀರಿ? ಮಾಡ್ತೀನಪ್ಪ. ಸರಿ. ಈ ವಿಚಾರ ಎಲ್ಲರೂ ಯಾರಿಗೂ ಹೇಳೋದಿಲ್ಲ ಅಣ್ಣ. ಹೇಳ್ಬಾರ್ದು. ನಾನು ಫ್ಯಾಕ್ಟ್ರಿಗೆ ಹೋಗ್ತೀನಿ ಅಣ್ಣ. ಹೋಗ್ತೀಯ? ಎಲ್ಲರೂ ಚೆನ್ನಾಗಿ ಸೇರಿರ್ತಾರೆ. ನಾನು ಕಾರ್ಮಿಕರ ಮುಂದೆ ಹೇಳ್ಬಿಡ್ತೀನಿ, ನೋಡಿ ನನಗೆ ಸಂಬಳಕ್ಕೆ ಜಾಸ್ತಿ ಮಾಡಿದ್ದಾರೆ, ಆದ್ರೆ ನಾನು ಇವ್ರದ್ದು ಹೆಂಡತಿಗೆ ಹಿಡ್ಕೊಂಡಿದ್ದಿಲ್ಲ, ನಾನು ನಿಮ್ಗೆ ಹೇಳಕ್ಕೆ ಇಲ್ಲ ಅಂತ ಹೇಳ್ತೀನಿ. ನಿಮ್ದು ಹಿಡ್ಕೊಂಡಿದ್ದು ಹೆಂಡತಿಗೆ ಹೇಳಕ್ಕೆ ಇಲ್ಲ ಅಣ್ಣ. ನಾನು ಕರ್ಮ ಕರ್ಮ ಹಾಗೆಲ್ಲ ಹೇಳ್ಬಾರ್ದಪ್ಪ. ಈಗ ಹೇಳೋದಿಲ್ಲ ಅಣ್ಣ. ಇವ್ರದ್ದು ಹೆಂಡತಿ ನಾನು ಹಿಡ್ಕೊಂಡಿಲ್ಲ, ಹಾಗೆ ನನಗೆ ಸಂಬಳಕ್ಕೆ ಜಾಸ್ತಿ ಮಾಡಿದ್ರು ಅಂತೀನಿ ಅಣ್ಣ. ಕರ್ಮ ಕರ್ಮ. ಸರ್ ಸರ್, ತಿಂಗಳಿಗೆ ಬೇಕಾಗಿರೋ ತೆಂಗಿನಕಾಯಿ ಎಲ್ಲ ತಂದಿದ್ದೀನಿ. ಒಳಗಡೆ ಸಪ್ಲೈ ಮಾಡಿಲ್ಲ ಸರ್, ಒಳಗಡೆ ಇಟ್ಬಿಡ ಸರ್. ಕುಡಿಯಕ್ಕೆ ಏನ್ ತಗೋತೀರಾ? ಕಾಫಿ, ಟೀ, ಜ್ಯೂಸ್, ಹಾರ್ಲಿಕ್ಸ್, ಇನ್ನೇನ್ ಬೇಕು? ವಿಷ ತಂದ್ಕೊಡು. ರೀ, ಅವರು ನಮ್ಮ ಅತಿಥಿ, ನನ್- ಪತಿ, ಹಾಗೆಲ್ಲ ಹೇಳ್ಬಾರ್ದು. ಹ್ಞೂ, ಹೇಳ್ಬಾರ್ದು ಆಗ್ತಾ ಇತ್ತಂತ ತಿಥಿ. ಇರ್ಲಿ. ಓ
ರಂಗಯ್ಯ ಏನ್ ಇಲ್ಲಿ ಇವ್ರದ್ದು ಹೆಂಡತಿ ಓ! ಹಿಡ್ಕೊಳಕ್ಕೆ ಇವನು ಹೆಂಡತಿಗೆ ಹಿಡ್ಕೊಳಕ್ಕೆ ಬಂದಿದೆ ಇಲ್ಲ, ನೀವು ಹೇಳಿದ್ರಿ ಇಲ್ಲ. ಇವನು ನಿಮ್ಮ ಮ್ಯಾನೇಜರು. ಹ್ಮ್. ಈ ವಿಷಯನ ನಾನ್ ಹೇಳ್ದೆ ನೋಡಪ್ಪ. ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಇವ್ರು ಹೇಳಿದ್ದೆ ಇಲ್ಲ, ನಿಮ್ದು ಹೆಂಡತಿಗೆ ಹಿಡ್ಕೊಳಕ್ಕೆ ಇವ್ರು ಹೇಳಿದ್ರು. ಸರಿ ನೀವ್ ಹೇಳಿದ್ರಿ ಅಲ್ಲ. ವಿಚಾರಕ್ಕೆ ಬಂದ್ಬಿಡ್ತೀನಿ ಸರ್. ಇವನು ಪಾಪ ಮಕ್ಕಳೊಂದಿಗ ಬಡವ ಹಾಗೆ ಹೀಗೆ ಅಂತ ಹೇಳ್ತಿದ್ದೆ ಸರ್. ನಮ್ಗೆಲ್ಲ ವಿಚಾರ ಗೊತ್ತು ಸರ್. ಬೆಣ್ಣೆ ಹಚ್ಚು ಅಂತ ಹೇಳಿದ್ದೆ, ಇವನು ನಿಜವಾದ ಬೆಣ್ಣೆ ಹಚ್ಚಿಬಿಟ್ಟಂತೆ, ಆಮೇಲೆ ನಿಜವಾಗ್ಲೂ ಕೈ ಸುಟ್ಟು ಬಿಟ್ಟಂತೆ. ಸರ್ ದಯವಿಟ್ಟು ಸರ್, ನಮ್ದು ಇದ್ರಲ್ಲಿ ಏನ್ ತಪ್ಪಿಲ್ಲ ಸರ್, ಅರ್ಥ ಮಾಡ್ಕೊಳ್ಳಿ ಸರ್. ಆಮೇಲೆ ಈ ಸಲ ಹೇಳಿದೆ ಸರ್, ಯಾಕಂತ ಹೇಳಿದ್ರೆ ಈ ಸಲ ನಮ್ಗೆ ವರ್ಕೌಟ್ ಆಗಿರುತ್ತೆ ಸರ್. ನನ್ಗೂ ಒಂಥರ ಕಷ್ಟ ಸರ್. ಏನು ಐಡಿಯಾಗಳು ಕೊಟ್ಬಿಟ್ಟು ಒಂದ್ 4 ಕಾಸು ಬರ್ತಾರ, ಅದರಿಂದ ಜೀವನ ನಡೆಸ್ತಾ ಇದ್ದೀನಿ. ಏನಯ್ಯ ಇರ್ಲಿ ಸರ್, ಸ್ವಲ್ಪ ಸಮಾಧಾನ ಏನಯ್ಯ, ಈ ಕೆಲಸ ಆಯ್ತಾ? ಸಂಬಳ ಜಾಸ್ತಿ ಮಾಡಿದ್ರ? ಹಿಡ್ಕೊಂಡ ಹೆಂಡ್ತಿನ ಹೇಗೆ? ಸಮಾಧಾನ ಅಯ್ಯೋ ನೀನು ಬರಬಾರ್ದು ನಿನ್ಗೆ ಆಪತ್ ಬಂದ್ ಚಾಪೆಲ್ ಸುತ್ಕೊಂಡು ಹೋಗಲ್ಲೇ. ಹೆಂಡತಿ ಹಿಡ್ಕೊಳ್ಳೋದ್ರೆ ಹೀಗೇನೋ? ಹಿಡ್ಕೋಬೇಕು. ಹೆಂಡತಿ ಹಿಡ್ಕೊಂಡ್ರೆ ಹೋಗಿ ಇನ್ನೊಂದ್ಸಲ ಹಿಡ್ಕೊ, ಅವನೊಂದ್ಸಲ ಹಿಡ್ಕೊಳ್ಳಿ. ಒಟ್ನಲ್ಲಿ ನನ್ ಮಾನ ಮರ್ಯಾದೆ ತೋಡ್ದು ಬಿಟ್ರಿ. ಸರ್ ವಿಚಾರಕ್ಕೆ ಬರ್ತೀನಿ ಸರ್. ಏನಪ್ಪ ನೀನು ಈ ತರ ಮಾಡ್ಬಿಟ್ಟೆ ಸರ್? ನನ್ನ ಮಾತಿನ ಅರ್ಥ ಬೇರೆ ಇದೆ ಸರ್. ತಪ್ಪಿಗೆ ಆಗ್ಬಿಡ್ತೀವಿ. ಮಾತಾಡೋಣ ಏನಾಗಲಿ, ಮಧ್ಯದಲ್ಲಿ ನನ್ನಲ್ಲಿ ಇರ್ಲಿ, ಇವನಲ್ಲಿ ಹಿಂದ್ಗಡೆ ಸರ್. ನೀವೇ ವಿಚಾರ ಮಾಡಿ ಸರ್. ಈ ಜಗತ್ತಲ್ಲಿ ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳಿಗೆ ಪ್ರೀತಿ, ವಾತ್ಸಲ್ಯ, ಕರುಣೆ ಜಾಸ್ತಿ ಅಲ್ವಾ ಸರ್? ನಿಜ ಹಾಗಾಗಿ ತುಂಬಾ ಮಕ್ಕಳಿದೆ ಅಂತ ಹೇಳ್ದ. ಹೋಗಿ ನಿಮ್ಮ ಹೆಂಡತಿ ಅವ್ರ ಹತ್ರ, ಅಣ್ಣಮ್ಮ ಈ ತರ ಮಕ್ಕಳೊಂದಿಗ ಮತ್ತೊಂದು ಮಗದೊಂದು ಅಂತ ಕಷ್ಟ ಹಂಚ್ಕೊಂಡು ಸಂಬಳ ಜಾಸ್ತಿ ಮಾಡ್ಕೊಡು ಅಂದ್ರೆ ಹೋಗಿ ಅದು ಇತ್ತೀಚೆಗೆ ಡ್ರಾಮಾ ಪ್ರಾಕ್ಟೀಸ್ ಹೋಗ್ತಾ ಇದ್ದೀವಿ ಸರ್. ಸ್ವಲ್ಪ ಓವರ್ ಸರ್. ಇವೆಲ್ಲ ಬೇಡ. ಸರ್ ಕ್ಷಮಿಸ್ಬಿಡಿ ಸರ್. ಹೋಗ್ಲಿ ಬಿಡು ಸಂಸಿದ್ರಿ ಸರ್. ಸಂಸಿದ್ದೀರಿ. ಥ್ಯಾಂಕ್ ಯು ಸರ್. ಸರ್ ನಿಮ್ಮಂತೂ ಅಪ್ರೂಪ ಸರ್. ಹೌದೌದು. ಈ ತರ ಮಾಡ್ಬಿಟ್ಟೆ ನೀನು. ನೋಡಿದ್ರೆ ನನ್ ಕಳ್ಳ ಹಾಕೋ ಚುರುಕಂತದೆ. ಥ್ಯಾಂಕ್ ಯು ಸರ್. ಅಂದಾಗೆ ಸರ್ ಮದುವೆ ಆಗಿದ್ಯಾ? ಸರ್ ಮದುವೆ ಆಗಿದೆ ಸರ್, ಇನ್ನು ಮಕ್ಕಳು ಭಾಗ್ಯ ಇಲ್ಲ ಸರ್. ಆಧಾರ್ ಕಾರ್ಡ್ ಮಾಡ್ಸಿದ್ಯಾ? ಸರ್ ಮಕ್ಕಳಿಗೂ ಆಧಾರ್ ಕಾರ್ಡ್ ಏನ್ ಸರ್ ಸಂಬಂಧ? ಲೇ, ಸರ್ಕಾರದವ್ರು ಆ ಭಾಗ್ಯ ಈ ಭಾಗ್ಯ ಏನೇನೋ ಭಾಗ್ಯಗಳು ಕೊಡ್ತಾರಲ್ಲೋ, ಹಾಗೆ ಮಕ್ಕಳ ಭಾಗ್ಯನೂ ಕೊಡ್ತಾರೆ ಅಂತ ಅರ್ಥ. ಸರ್ ಕ್ಷಮಿಸ್ಬಿಡಿ ಸರ್, ಏನೋ ತಪ್ಪು ಮಾಡ್ಬಿಡ ಸರ್, ಬಡವ ಸರ್, ಹೊಟ್ಟೆಗೆ ಹಾಕೊಂಬಿಡಿ ಸರ್. ಆಯ್ತು ಬಿಡು. ಥ್ಯಾಂಕ್ ಯು ಸರ್. ರಂಗಯ್ಯ ಬಾಯ್, ನೀನ್ ಹೋಗ್ಬಿಟ್ಟು ಇವ್ನ ಹೆಂಡ್ತಿನ ಹಿಡ್ಕೊಂಬಿಡು. ಸರ್ ಮತ್ತೆ ಅದೇ ಬರ್ತೀರಲ್ಲ ಸರ್. ನನ್ನ ಮಕ್ಳಿಲ್ಲ ಅನ್ನೋ ಕಾರಣಕ್ಕಪ್ಪ ಹೆಂಡ್ತಿ ಹಿಡ್ಕೊಳ್ಳೋದಂದ್ರೆ ಆಗಲ್ಲಪ್ಪ. ಅಪ್ಪ ಇದು ಸರ್. ಸರ್ ಕ್ಷಮಿಸಿದ್ರ ಸರ್? ಆಯ್ತು ಬಿಡು ಸರ್. ಇನ್ ಮುಂದೆ ಸರ್ ನಿಮ್ ಹೆಂಡತಿ ನಿಮ್ ತಂಗಿ ಇದ್ದಂಗೆ ಸರ್. ಸರ್ ನನ್ನ ತಂಗಿ ಇದ್ದಂಗೆ ಸರ್. ಅಣ್ಣ ತಂಗಿ ಸರ್. ದೇವರು ಕೊಟ್ಟವರ ಸರ್. ಸರ್ ಈಗ ನಾನು ಕ್ಷಮಿಸಿದಿರಲ್ಲ? ಕ್ಷಮಿಸಿದೀನಿ, ಹೋಗು. ಸರಿ ಸರ್. ಆಗಿದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರೆ ಸರ್. ನನಗೆ ಬಹಳ ದಿವಸಗಳಿಂದ ಒಂದು ವಿಷಯ ಕೇಳಬೇಕು. ಇವಾಗ ನೀವು ಆತ್ಮೀಯರಾದ್ರಿ. ರಂಗಯ್ಯ, ನನಗೆ ಬಹಳ ದಿವಸಗಳಿಂದ ಕೇಳಬೇಕು ಅಂತ ಯಾವಾಗಲೂ ಕೇಳಬೇಕು ಅಂತ ಬರ್ತಿದ್ದೆ, ಆದ್ರೆ ಅದು ಕೇಳೋದಕ್ಕೆ ಸಮಯನೇ ಸಿಗ್ತಿಲ್ಲ. ಈಗ ನಿನ್ನ ಹೆಸರು ರಂಗಯ್ಯ, ಆದ್ರೆ ವೇಷಭೂಷಣ ಮುಸಲ್ಮಾನ್, ಇದು ಹೇಗಯ್ಯ? ಹೌದು ರಂಗಯ್ಯ, ಇದು ಹೇಗಯ್ಯ ರಂಗಯ್ಯ? ನಿಮ್ಗೆ ಆಶ್ಚರ್ಯ ಆಗ್ಬಿಡ್ತದೆ ಇಲ್ಲ? ನೋಡಿಯಮ್ಮ, ಪ್ಯಾರು, ಕಾದಲು, ಲವ್, ಮೊಹಬ್ಬತ್ತು ಇವೆಲ್ಲ ಐತೆ ಅಲ್ಲ, ಎಲ್ಲ ಒಂದೇ. ಆದ್ರೆ ನಂದು ಅಮ್ಮ ಇತ್ತು ಇಲ್ಲ, ಅಮ್ಮ ಹಿಂದೂಗೆ ಇತ್ತು, ಅಪ್ಪ ಮುಸಲ್ಮಾನ್ಗೆ ಇತ್ತು. ಆದ್ರೆ ಇಬ್ರು ಲವ್ಗೆ ಪ್ಯಾರ್ಗೆ ಮಾಡ್ಬಿಟ್ರು, ಮ್ಯಾರೇಜ್ಗೆ ಶಾದಿಗೆ ಮಾಡ್ಕೊಂಡ್ಬಿಟ್ರು ಇಲ್ಲ. ನೀವೇ ಹೇಳಿ, ಯಾರಾದ್ರೂ ಹೇಳಿ ಅಣ್ಣ, ಪ್ರೀತಿಗೆ ಜಾತಿ ಐತೆ? ಪ್ರೀತಿಗೆ ಜಾತಿ ಐತೆ ಅಣ್ಣ. ಯಾವ್ದಕ್ ಬೇಕಾದ್ರೂ ಜಾತಿ ಇರ್ಬೋದು ಅಣ್ಣ. ಬಡವ ಶ್ರೀಮಂತಾಗೆ ಜಾತಿಗೆ ಕಟ್ಬಿಡ್ತಾರೆ. ಗಂಡು ಹೆಣ್ಣು ಎರಡಿಗೆ ಜಾತಿಗೆ ಇರೋದು, ಪ್ರೀತಿಗೆ ಜಾತಿ ಇಲ್ಲ ಅಣ್ಣ. ಹಾಗೆ ಅವ್ರಿಬ್ರು ಪ್ರೀತಿಗೆ ಮಾಡ್ಬಿಟ್ಟು ಶಾದಿಗೆ ಮಾಡ್ಕೊಂಡ್ಬಿಟ್ರು. ಆಗ ಏನು ಆಗ್ಬಿಡ್ತು ಅಂತ ಹೇಳಿದ್ರೆ,
ನಮ್ದು ಅಮ್ಮ ಶ್ರೀರಂಗಪಟ್ಟಣದಲ್ಲಿ ಇತ್ತು. ಓಹೋ ಶ್ರೀರಂಗಪಟ್ಟಣ. ಆಗ ನಾನು ಉಟ್ಬಿಟ್ಟೇ ಇಲ್ಲ. ಪಿರಿಚೆ ಮಾಡಿಬಿಟ್ಟಾಗ ನಾನು ಉಟ್ಬಿಟ್ಟೇ ಇಲ್ಲ. ಉಟ್ಬಿಟ್ಟಾಗ ನಾನು ಚಿಕ್ಕದು ಮಗುಗೆ ಇದ್ದೆ. ನಮ್ದು ಅಮ್ಮ ಶ್ರೀರಂಗಪಟ್ಟಣದ್ದು ರಂಗನಾಥ ಅದು ಟೆಂಪಲ್ಗೆ ಐತೆ ಇಲ್ಲ, ಅಲ್ಲಿ ಸಟೋಪಾಗೆ ಮಾಡ್ತಿತ್ತು. ಸಪೋಟ ಕನ್ಫ್ಯೂಸ್ ಆಗಬೇಡಿ. ಸಪೋಟ ಸಪೋಟನಾ? ಓ ಸರಿ. ಅದು ಮಾತಾಯ್ತು ಇಲ್ಲ. ಆಗ ಏನಾಗೋಯ್ತು, ನಮ್ದು ಚಿಕ್ಕದು ಬೇಬಿ ಇತ್ತು ಇಲ್ಲ, ಇಲ್ಲಿ ಎತ್ಕೊಂಡು ಓಡಾಡ್ತಿತ್ತು ಇಲ್ಲ ನಮ್ಮಮ್ಮ. ಆಗ ಏನಾಗ್ಬಿಡ್ತು, ನಮ್ದು ಬೇಬಿ ಇದ್ದಾಗ ನಮ್ದು ಮೈ ಕೈಗೆಲ್ಲ ಪಿಂಪಲ್ಸ್ ಆಗ್ಬಿಡ್ತು. ಸರ್ ಅದು ನಾನು ಹೇಳ್ತೀನಿ, ನಾನು ಕ್ಲಾರಿಫಿಕೇಶನ್. ಪಿಂಪಲ್ಸ್ ಅಲ್ಲ ಕಡೆಯ ಅಮ್ಮ ಅಮ್ಮ ನಮ್ ಕಡೆ ಅಮ್ಮ ಅಂತ ದಳಾರ ಅಂತ ಹೇಳ್ತಾರೆ. ಇಲ್ಲಮ್ಮ, ಕನ್ನಡಗೆ ಕಲ್ ತಗೋತಿದ್ದೀನಿ ಅಲ್ಲ. ಕಲ್ತ್ಕೊಳ್ತೀನಿ ಕಲ್ಲು ಕಲ್ತ್ಕೊಳ್ತೀನಿ. ಅಭಾಸೆಗೆ ಮಾಡ್ತಾ ಇದ್ದೀನಿ ಮತ್ತೆ ಇದ್ ಮಾಡೋಣ. ಆಮೇಲೆ ಹಾಗೆ ನಮ್ದು ಅಮ್ಮ ಈ ಶ್ರೀರಂಗಪಟ್ಟಣದಲ್ಲಿ ದೇವಸ್ಥಾನದ ಪಕ್ಕ ಒಂದು ಕೆರೆಗೆ ಐತೆ ಇಲ್ಲ. ಕೆರೆ ಎಲ್ಲ ಕಡೆ ಅದು ನದಿ. ಓ ನದಿ. ಅಲ್ಲಿ ನಮ್ದು ಅಮ್ಮ ಮುಳುಗ್ಬಿಟ್ಟು, ಆಗ ನಮ್ದು ಅಮ್ಮ ಏನ್ ಮಾಡ್ತು, ಅಪ್ಪ ಅಮ್ಮಗೂ ಹೆಸರು ಯಾವ್ದು ಇಡೋದು ಅಂತ ಗಲಾಟೆಗೆ ಆಯ್ತು. ಗಂಡ ಹೆಂಡತಿ ಮೇಲೆ ಜಗಳಕ್ಕೆ ಆಗಿಕ್ಕಿಲ್ಲ, ಆದ್ರೆ ಹೆಂಡತಿ ಮಾತೆ ತಾನೇ ನಿಲ್ಲೋದು. ನಮ್ದು ಅಮ್ಮ ಆಯ್ತು, ಅದಕ್ಕೆ ಅವನಿಗೆ ರಂಗನ ಅಂತ ಇಟ್ಬಿಡೋಣ ಅಂತ ಹೆಸರು ಮಾಡಿಬಿಟ್ಟು, ಅದಕ್ಕೆ ನಂದು ಹೆಸರು. ಏನಲ್ಲಿ ಕಣಯ್ಯ, ನಾವು ಒಳ್ಳೆ ವಿಭಿನ್ನತೆಯಲ್ಲಿ ಏಕತೆಯನ್ನು ಸಾಧಿಸಿರುವಂತಹ ದೇಶ ನಮ್ಮ ಭಾರತ ದೇಶ. ನಾವೆಲ್ಲ ಅಣ್ಣ ತಮ್ಮಂದ್ರು. ಆದ್ರೂ ಒಂದು ನೀನು ಯಾವಾಗ್ಲೂ ಹೇಳ್ತಾ ಇರ್ತೀಯ, ಹಾಡನ್ನ ನಾನು ಕೇಳಿದ್ದೆ, ಮೊನ್ನೆನೋ ಹಾಡಿದ್ದೆ. ಎಷ್ಟು ಅದ್ಭುತವಾಗಿ ಹಾಡ್ತಾನೆ ಸರ್ ಹಾಡನ್ನ ಅಂತ ಹೇಳಿದ್ರೆ. ನಾವು ನಿಜವಾಗ್ಲೂ ಈ ಜಗತ್ತಿನಲ್ಲಿ ಮನುಷ್ಯರು ಹೇಗಿರ್ಬೇಕು, ಅವ್ರ ಪ್ರೀತಿ ವಾತ್ಸಲ್ಯ ಹೇಗಿರ್ಬೇಕು, ಜಾತಿ ಗೀತಿ ಎಲ್ಲ ಮಾಡ್ಕೊಂಡಿರ್ತಕ್ಕಂಥ ನಾವು ಆ ಒಂದು ಹಾಡಲ್ಲಿ ಅದನ್ನ ಹೇಳ್ತಾನೆ ನೋಡಿ ಸರ್. ಕೇಳಿ ಅಣ್ಣ, ಜಗತ್ನಲ್ಲಿ ಇರೋದು ಏಳೇ ಜಾತಿ ಅಣ್ಣ. ಒಂದು ಗಂಡು ಜಾತಿ, ಒಂದು ಹೆಣ್ಣು ಜಾತಿ, ಇನ್ನು ಪಕ್ಷಿಗಳು ಪ್ರಾಣಿಗಳು ಅವು ಬೇರೆ ಬೇರೆ ಇರ್ತದೆ ಅಣ್ಣ. ಅವ್ರಿಗೆಲ್ಲ ಹೆಸರಿಗೆ ಮಡಗ್ಬಿಟ್ಟಿರ್ತಾರೆ, ನಮ್ಗೆ ಮಡಗ್ಬಿಟ್ಟಿರ್ತಾರೆ. ಆದ್ರೆ ಜಾತಿ ನಾವು ಎಲ್ಲ ಮಾಡ್ಕೊಂಡಿರೋದು. ನಮ್ದು ಮೈಲಿ ಹೀಗೆ ಕೂಯ್ದು ಬಿಟ್ರೆ ಕೂನು ರಕ್ತಾಗೆ ಬರಕಿಲ್ಲ, ನಿಮ್ಗೆ ರಕ್ತಾಗೆ ಬರಕಿಲ್ಲ. ಮುನ್ಸರು ಅಂದ್ಮೇಲೆ ರಕ್ತ ಎಲ್ಲ ಒಂದೇ ಜಾತಿಮ್ಮ. ಅದಕ್ಕೆ ದೊಡ್ಡವ್ರಿಗೆ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ನಿಮ್ಗೆ ಬಂಗಿಗೆ ರಂಗಾಗೆ ಹೆಸರಿಗೆ ಕೇಳಿದಿರಿ. ಭಂಗಿಗೆ ರಂಗ ಅಲ್ಲ, ಭಂಗಿರಂಗ. ಅವರು ಸಿನಿಮಾಗೆ ಹಾಡ್ಗೆ ಬರೀತಾರೆ. ಅವರು ಬರ್ದಿರೋದು ಹೇಳ್ತೀನಿ ಕೇಳಿ. ಅವ್ರು ಬರ್ದಿರೋದ ನೋಡಿ ಅಮ್ಮ, ಎಲೆ ಐತೆ ಇಲ್ಲ, ವಿಳಿದೆಲೆಗೆ ಹಾಕೊಳ್ತಿಲ್ಲ, ಅದು ಯಾವ್ದು ಬಣ್ಣ ಅಮ್ಮ? ಹಸಿರು ಬಣ್ಣ. ಹಸಿರು ಅಲ್ವಾ? ಅಡಿಕೆದು ಯಾವ್ದು ಬಣ್ಣ ಅಮ್ಮ? ಕೆಂಪು ಬಣ್ಣ. ಕೆಂಪು. ಸುಣ್ಣ ಅದು ಯಾವ್ದು ಬಣ್ಣ ಅಮ್ಮ? ಬಿಳಿ. ಅಲ್ಲಮ್ಮ, ನೋಡಿ ಅಮ್ಮ, ಅದ್ರ ಮೇಲೆ ಅವರು ಬರ್ದಿರೋದು ಪದ್ಯನ ಕೇಳಿಮ್ಮ. ಎಲೆ ಅಡಿಕೆ ಸುಣ್ಣ, ಎಲೆ ಅಡಿಕೆ ಸುಣ್ಣ, ಮೂರು ಬೇರೆ ಬೇರೆ ಬಣ್ಣ. ಎಲೆ ಅಡಿಕೆ ಸುಣ್ಣ, ಮೂರು ಬೇರೆ ಬೇರೆ ಬಣ್ಣ, ಒಟ್ಟಿಗೆ ಗಿದ್ದಾರೆ, ಒಟ್ಟಿಗೆ ಗಿದ್ದಾರೆ, ಬರುತ್ತದೊಂದೇ ಬಣ್ಣ. ಒಟ್ಟಿಗೆ ಗಿದ್ದಾರೆ, ಬರುತ್ತದೊಂದೇ ಬಣ್ಣ. ಹಾಗೆ ನೀವು ಬಾಳ್ಬೇಕ್ರಣ್ಣ, ನಾವು ಬಾಳ್ಬೇಕ್ರಣ್ಣ, ಜಗದಲ್ಲೆಲ್ರೂ ಬಾಳ್ಬೇಕ್ರಣ್ಣ. ಚೆನ್ನಾಗಿಲ್ಲ? ಹೊಡೀರಿ ಮತ್ತೆ ಚಪ್ಪಾಲಿ. ಚಪ್ಪಲಿ ಅಲ್ಲಪ್ಪ, ಅದು ಚಪ್ಪಾಳೆ. ಚಪ್ಪಾಲಿ ಅದೇ ಚಪ್ಪಲಿ ಅಲ್ಲ, ಚಪ್ಪಾಳೆ. ಎಲ್ಲ ಅಣ್ಣ ತಗೊಂಡ್ರೆ ಅವೆಲ್ಲ ಬೇಡ. ಓ ಸಾರ್ ನಮಸ್ಕಾರ. ಓ ನಮಸ್ಕಾರ. ಬನ್ನಿಮ್ಮ. ಯಾಕೆ ಅಲ್ಲೇ ನಿಂತ್ಕೊಂಡ್ಬಿಟ್ರಿ? ಒಂದು ನಿಮಿಷ. ನಮ್ಮ ಆತ್ಮೀಯರು ಅಲ್ಲ, ನಾನು ಇಲ್ಲಿದ್ದೀನಿ ಅಂತ ಹೇಗೆ ಗೊತ್ತಾಯ್ತು ತಮ್ಗೆ? ಅಲ್ಲಿ ದಾರಿಲಿ ಬರ್ಬೇಕಾದ್ರೆ ಯಾರನ್ನ ಕೇಳಿದೆ, ಕೀಟ್ಲೆ ಕೃಷ್ಣಪ್ಪ ಅವ್ರು ಎಲ್ಲಿದ್ದಾರೆ ಅಂತ. ಇಲ್ಲಿ ಎಲ್ಲ ಕೀಟ್ಲೆ ಮಾಡ್ತಿರ್ತೀರಾ? ಶಂಕರನೇ ಹೇಳಿರ್ಬೇಕು. ಹೋಗ್ಲಿ, ನನಗೆ ಕೀಟ್ಲೆ ಅನ್ನೋದು ಅದನ್ನ ನನ್ನ ಜೀವನ ಕೊಡ್ತಿರೋದು. ಕೆಲವರು ಕೀಟ್ಲೆ ಅನ್ನೋಲ್ಲ ಬೇಜಾರ್ ಮಾಡ್ಕೊಳ್ಳೋದಿಲ್ಲ. ತಾವು ಬಂದು ವಿಚಾರ ಅದು ನಿಮ್ಗೆ ಗೊತ್ತಲ್ಲ ಸರ್. ಈಗಿರುವಂತ ಸಂದರ್ಭದಲ್ಲಿ ನಾವು ಕಲಾವಿದ್ರು ಬಹಳ ಕಷ್ಟದಲ್ಲಿದ್ದೀವಿ, ಆರ್ಥಿಕವಾಗಿ ತುಂಬಾ ಸಂಕಷ್ಟದಲ್ಲಿದ್ದೀವಿ. ಅದು ಅಲ್ಲದೆ
ಇರ್ಲಿ ಅದಕ್ಕೆ ಮುಂಚೆ ಹೇಳ್ತೀನಿ ನೋಡಿ, ಇವರು ನಮ್ಮ ಶ್ರೀಮತಿ ಅವರು ಸರ್. ನಾವು ಬಹಳ ಕಷ್ಟದಲ್ಲಿದ್ದೀವಿ ಸರ್. ಈಗ 2 ತಿಂಗಳಿಂದ ಮನೆ ಬಾಡಿಗೆನೂ ಕಟ್ಟಿಲ್ಲ. ಬಾಡಿಗೆನೂ ಕೊಟ್ಟಿಲ್ಲ. ನನ್ನ ಹತ್ರ 100 ಐಡಿಯಾ ಇದೆ ಸರ್, ನಂದೇನೋ ವ್ಯವಹಾರ. ಐಡಿಯಾ ಕೊಟ್ಬಿಡ್ಲ? ನೀನೇ ಕೊಡ್ತಾ ಐಡಿಯಾ? ನೋಡಿ ಅಣ್ಣ, ನಿಮ್ಗೆ ಕೆಲಸ ಇಲ್ಲ. ಹೌದು ಸರ್. ಹುಡ್ಸಿದ್ದು ದೇವ್ರು ಐತೆ ಇಲ್ಲ. ಹಾ ಒಬ್ಬರಿಗೆ ಒಂದು ನೌಕರಿಗೆ ಅಂತ ಮಡಿಕ್ತಾ ಇರ್ತಾರೆ. ನೋಡಿ ಅಣ್ಣ, ನಿಮ್ಗೆ ಕೆಲಸ ಆಗ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಅಲ್ಲ ಅಣ್ಣ, ನೀವು ಎಲ್ಲ ನೋಡ್ತಾ ಇದ್ದೀರಿ ಅಲ್ಲ ಅಣ್ಣ, ಕೇಳ್ತಾ ಇದ್ದೀರಿ ಅಲ್ಲ ಅಣ್ಣ, ನಿಮ್ದು ಕೆಲಸ ಎಲ್ಲ ಆಗ್ಬೇಕು ಅಂತ ಹೇಳಿದ್ರೆ ನೀವು ಬೇರೆಯವ್ರ ಹೆಂಡತಿಗೆ ಹಿಡ್ಕೊಂಡ್ಬಿಡಿ, ನಿಮ್ದು ಕೆಲಸ ಆಗುತ್ತೆ. ತಮಾಷೆಗೆ ಹೇಳ್ದೆ ಅಣ್ಣ, ತಮಾಷೆಗೆ ಹೇಳ್ದೆ. ನಾನು ಚೆಪ್ಗೆ ಮಾಡ್ಬಿಟ್ಟಿದ್ದೀನಿ, ನಮ್ಗೆ ಗೊತ್ತಾಗ್ಲೇ ಇಲ್ಲ. ಬೇರೆಯವ್ರ ಹೆಂಡತಿಗೆ ಹಿಡ್ಕೊಂಡು ಹಾಗೆ ಇಟ್ಕೋಬೇಡಿ. ಯಾಕೆ ಅಂತ ಹೇಳಿದ್ರೆ ನಾನು ಹಿಡ್ಕೊಂಡೆ ಅಂತ ನೀವು ಹಿಡ್ಕೊಂಡು ತಪ್ಪಿಗೆ ಮಾಡಕ್ಕೆ ಹೋಗೋದು ಬೇಡ. ನಿಮ್ಗೆ ಕೆಲಸಕ್ಕೆ ಸಿಗ್ತದೆ, ಆದ್ರೆ ಕಷ್ಟದ ದಿನಗಳು ಹೀಗೆ ಇರಲ್ಲ. ಬಂಡಿ ಇರ್ತದೆ ಅಲ್ಲಣ್ಣ, ಅದು ಸುತ್ತಾ ಇರ್ತದೆ ಅಣ್ಣ, ಕೆಳಗಡೆ ಇರೋದ್ ಮೇಲೆ ಬರ್ಲೇಬೇಕು ಅಣ್ಣ. ನಾವು ಹುಡ್ಸಿರೋದು ದೇವ್ರು ನಮ್ಗೆ ಹುಲ್ಲು ಕೊಡ್ತಾನೆ, ಅನ್ನಗೆ ಕೊಡ್ತಾನೆ ಅಣ್ಣ, ಕೊಡ್ತಾನೆ ಇಲ್ಲ. ನಾವು ಎಲ್ಲರೂ ಚೆನ್ನಾಗಿರ್ಬೇಕಣ್ಣ. ಈಗ ಒಂದ್ ಸ್ವಲ್ಪ ಕೆಲಸ ಎಲ್ಲ ಬರ್ತೀಯಾ? ಲೇಟಾ? ಬರ್ತೀನಿ ಅಣ್ಣ, ನೀವು ಹೊಡೀರಿ. ಇನ್ನೇನು ಬರ್ತೀನಿ. ಹಿಂದೆ ಬರ್ತೀರಾ? ಸರಿ, ಬರ್ತೀನಿ ಬರ್ತೀನಿ. ನಿಮ್ದುಗೆ ನಮಸ್ಕಾರ ಅಣ್ಣ. ನಮಸ್ಕಾರ. ನಮಸ್ಕಾರ. ಹೊರಡು ಹೊರಡು. ಆಯ್ತಲ್ಲ. ಕೃಷ್ಣಪ್ಪ ಅವರೇ ಬರ್ತೀವಿ. ಕೃಷ್ಣಪ್ಪ ಮತ್ತೆ ಸರ್. ಅಮ್ಮ, ನಿಮ್ಮಿಂದ ನಮ್ಮಿಂದ ಏನಾದ್ರು ತೆಪ್ಪಿಗೆ ಆಗಿದ್ರೆ ಅವ್ರಿಗೆ ನಾವು ಕೇಳ್ಕೊಂಡ್ ಬಿಡೋಣ. ಇಲ್ಲ, ನಾನು ಕೇಳ್ಕೊಂಡ್ ಬಿಡ್ಲ? ಒಂದನೇ 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 ರಂಗಾಭಿಮಾನಿಗಳಿಗೆ ಒಂದನೇ, ಆಡಿದ ಆಟವನ್ನು ನೋಡಿದ ಪ್ರೇಕ್ಷಕರೇ, ಆಡಿದ ಆಟವನ್ನು ನೋಡಿದ ಪ್ರೇಕ್ಷಕರೇ, ನಗುಮುಖದ ವೀಕ್ಷಕರೇ, ನಡೆನುಡಿಯ ರಕ್ಷಕರೇ, ನಗುಮುಖದ ವೀಕ್ಷಕರ ನಡೆನುಡಿಯ ರಕ್ಷಕರೇ, ವಂದನೆ 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 ರಂಗಾಭಿಮಾನಿಗಳಿಗೆ ವಂದನೆ, ವಂದನೆ 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 ರಂಗಾಭಿಮಾನಿಗಳಿಗೆ ವಂದನೆ. ತಪ್ಪುಗಳನ್ನು ಕ್ಷಮಿಸುತ್ತಾ ಒಪ್ಪುಗಳನ್ನು ಸವಿಯುತ್ತಾ, ತಪ್ಪುಗಳನ್ನು ಕ್ಷಮಿಸುತ್ತಾ ಒಪ್ಪುಗಳನ್ನು ಸವಿಯುತ್ತಾ, ತಪ್ಪುಗಳನ್ನು ಕ್ಷಮಿಸುತ್ತಾ ಒಪ್ಪುಗಳನ್ನು ಸವಿಯುತ್ತಾ, ತಪ್ಪುಗಳನ್ನು ಕ್ಷಮಿಸುತ್ತಾ ಒಪ್ಪುಗಳನ್ನು ಸವಿಯುತ್ತಾ, ಪ್ರೀತಿಯನ್ನು ಮಿಡಿದವರೇ ಪ್ರೇಮವನ್ನು ಎರೆದವರೇ, ಪ್ರೀತಿಯನ್ನು ಮಿಡಿದವರೇ ಪ್ರೇಮವನ್ನು ಎರೆದವರೇ, ವಂದನೆ 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 ರಂಗಾಭಿಮಾನಿಗಳಿಗೆ ವಂದನೆ, ವಂದನೆ 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 ರಂಗಾಭಿಮಾನಿಗಳಿಗೆ ವಂದನೆ, ವಂದನೆ 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 ರಂಗಾಭಿಮಾನಿಗಳಿಗೆ ವಂದನೆ, ವಂದನೆ 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 ರಂಗಾಭಿಮಾನಿಗಳಿಗೆ ವಂದನೆ.